and welcome to Ragale with Rishika. ಸ್ಯಾಂಡಲ್ವುಡ್ಡಿನ ಮೋಸ್ಟ್ ರೊಮ್ಯಾಂಟಿಕ್ ಜೋಡಿ, ಮಲೆನಾಡಿನ ದೂತ್ ಪೇಡ ಹಾಗೂ ಬೆಂಗಾಲಿನ ಬಾಂಬ್ ಶೆಲ್ ದಿಗಂತ್ ಹಾಗೂ ಆಂದ್ರಿತಾ ರೈ. ನಿಮ್ಮಿಬ್ರನ್ನ ಯಾವಾಗ್ಲೂ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನೀವಿಬ್ರು ಯು ಕಾಂಪ್ಲಿಮೆಂಟ್ ಈಚ್ ಅದರ್ ತರ, ಒಂಥರ ಪೆನ್ಸಿಲ್ ರಬ್ಬರು ಇದ್ದಂಗೆ ಯಾವಾಗ್ಲೂ ಒಟ್ಟಿಗೆನೆ ಇರ್ತೀರಾ. ಈಗ ಪೆನ್ಸಿಲ್ ಯಾರು, ರಬ್ಬರ್ ಯಾರು? ಅದನ್ನ ಅವಳು ಸ್ವಲ್ಪ ಶಾರ್ಪ್ ಅಲ್ವಾ, ಅದಕ್ಕೆ ಅವಳು ಪೆನ್ಸಿಲ್. ರಬ್ಬರ್ ದಿಗಂತ್ ಸ್ವಲ್ಪ ಸಾಫ್ಟ್, ದಿಗಿ ಸ್ವಲ್ಪ ಸಾಫ್ಟ್ ಅಲ್ವಾ, ಅದಕ್ಕೆ ಅವ್ನು ರಬ್ಬರ್. ಬಟ್ ನನ್ ಒಂದ್ ವಿಷಯ ಹೇಳಿ, ಸ್ಯಾಂಡಲ್ವುಡ್ ಅಲ್ಲಿ ಐ ಮೀನ್ ಎಷ್ಟೊಂದು ಜೋಡಿಗಳೇ ಒಟ್ಟಿಗೆ ಮಾಡಿದ್ದಾರೆ. ಬಟ್ ನಿಮ್ ಬಗ್ಗೆ ಇರೋ ಅಂದ್ರೆ ದಿಗಂತು ಅದೊಂದು ಪ್ಯಾಕೇಜ್ ತರ. ದಿಗಂತ್ ಅಂದ್ರೆ ಆಂದ್ರಿತಾ ಬಂದೇ ಬಿಡ್ಬೇಕು. ಸೊ ವಾಟ್ ಯು ಫೀಲ್? ಅದು ಜೋಡಿ ಅಂತಂದು ಹೆಸರು ಬಂದಿದ್ದೆ, ಅದು ನಮ್ಮ ಮನಸಾರೆ ಸಿನಿಮಾ ಇರ್ಬೋದು ಅಥವಾ ಪಾರಿಜಾತ ಇರ್ಬೋದು, ನೋಡಿದವರೆಲ್ಲ ಅವ್ರಿಗೆ ತುಂಬಾ ಇಷ್ಟಪಟ್ಟಿದ್ದಾರೆ. ಆಮೇಲೆ ನಮ್ಮಿಬ್ರು ಕಾಂಬಿನೇಷನ್ ಇರ್ಬೋದು, ನಮ್ಮಿಬ್ರು ಕೆಮಿಸ್ಟ್ರಿ, ಸೊ ಅದು ಜನ ಇಷ್ಟಪಟ್ಟು ನಮ್ಮನ್ನ ಒಂಥರ ಜೋಡಿ ತರ ಮಾಡಿದ್ದಾರೆ. ಸೊ ಅದು ಇವಾಗ್ಲೂ ಈಗ ಸಿನಿಮಾದಲ್ಲೆಲ್ಲ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಜೋಡಿ ಆಗಿದೀವಿ. ಜೋಡಿ ಸ್ವಲ್ಪ ದೂರ ದೂರ ಕೂತಂಗಿದ. ಅದೇ ಪೆನ್ಸಿಲ್ ಆ ಕಡೆ ಇರುತ್ತೆ, ರಬ್ಬರ್ ಈ ಕಡೆ ಇರುತ್ತೆ. ಸೊ ಆಕ್ಚುಲಿ ಒಂದು ಟಾಕ್ ಇದೆ ನಮ್ಮ ಇಂಡಸ್ಟ್ರಿಲಿ ದಟ್ ಯು ನೋ ಅವರು ಕಪಲ್ ಅಪ್ಪ, ಆಂದ್ರಿತಾ ಅವ್ನ ಗರ್ಲ್ ಫ್ರೆಂಡು, ದಿಗಂತ್ ಲೈನ್ ಹೊಡಿಯೋಕೆಲ್ಲ ಹೋಗ್ಬಿಡಮ್ಮ, ಆಮೇಲೆ ಆಂಡಿ ಏನೋ ಬೈದ್ ಬಿಡ್ತಾಳೆ ಅಂತೆಲ್ಲ. ನಿಜವಾಗ್ಲೂ ನೀವಿಬ್ರು ಲೈಕ್ ಐ ಮೀನ್ ಕಪಲ್ ಅಥವಾ ಅಯ್ಯೋಲ್ ಲೈಕ್ ದ ಕ್ಲೀಶೇಡ್ ಫ್ರೆಂಡ್ಸ್ ತರಾನ? ಫ್ರೆಂಡ್ಸ್ಗಿಂತ ಜಾಸ್ತಿ, ಕಪಲ್ಗಿಂತ ಚೂರ್ ಕಮ್ಮಿ. ಅದೇನ್ ಕಮ್ಮಿ ಆಯ್ತು ಅಲ್ಲಿ? ಕಪಲ್ ಒಂಚೂರ್ ಕಮ್ಮಿ ಏನಾಯ್ತು? ದಿಗಿ ಕಮಾನ್, ಇನ್ನ ಕಪಲ್ ಆಗಿಲ್ಲ ಅಂತ ಅಷ್ಟೇ. ಅದು ಯಾವಾಗ ಆಗದ್ ಮತ್ತೆ ಕಪಲ್ ನೀವು? 2015. ನಗುವ ಮೊದಲೇನೆ ಮಿನುಗುತ್ತಿದೆ ಯಾಕೋ ಸಮುಗಳು. 2015 ಅಲ್ಲಿ. ಓ ದಟ್ಸ್ ಅನ್ ಅನೌನ್ಸ್ಮೆಂಟ್ ಅನ್ಸುತ್ತೆ. ದಟ್ಸ್ ಲೈಕ್ ಗ್ರೇಟ್. ಸೊ 2015 ವರ್ಗೂ ಏನಕ್ಕೆ ವೇಟ್ ಮಾಡ್ಬೇಕು? ಆಲ್ರೆಡಿ ಅವ್ರ ವೆಡ್ಡಿಂಗ್ ಗೌನ್ ತರ ಹಾಕೊಂಡು ಒಂದು ಸುಂದರವಾದ ಬೆಡಗಿ ತರ ಬಂದ್ಬಿಟ್ಟಿದ್ದಾರೆ. ಕಪಲ್ ಆಗ್ತೀವಿ ಅಂತ ಹೇಳಿದ್ದು. ಆಲ್ ರೈಟ್. ಆಕ್ಚುಲಿ ದಿಗಿ, ನಾನು ನಿಮ್ಗೊಂದು ವಿಷಯ ಕೇಳ್ಬೇಕು, ಯಾರಿಗೂ ಗೊತ್ತಿಲ್ಲದೆ ಇರೋಂತ ಒಂದು ವಿಷಯ. ದಿಗಿ ವೆಜಿಟೇರಿಯನ್ ಅಲ್ವಾ? ಹೌದು. ಹೌದು. ಐ ಮೀನ್ ಏನಕ್ಕೆ ನೀನು ಇಚ್ಛಾಕಾರಿಯಾಗಿ ವೆಜಿಟೇರಿಯನ್ ಆಗಿದ್ಯಾ ಅಥವಾ ನೀನು ಪ್ರಾಣಿಗಳು ಅಂದ್ರೆ ಇಷ್ಟ, ಅದಕ್ಕೆ ನಾನು ಐ ಮೀನ್ ಹುಟ್ಟಾಗಿಂದ ನೀನ್ ಹಾಗೇನಾ ಅಥವಾ? ಇಲ್ಲ, ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ. ಅವಾಗೆಲ್ಲ ನಮ್ಗೆ ಕಂಪಲ್ಸರಿ ತಿನ್ಲೇಬೇಕಿತ್ತು, ಅಂದ್ರೆ ತಿನ್ಲಿಲ್ಲ ಅಂದ್ರೆ ಸ್ಟಾಮಿನಾ ಬರ್ತಾ ಇರಲಿಲ್ಲ. ಸೊ ಆ ಟೈಮಲ್ಲೆಲ್ಲ ತಿಂತಾ ಇದ್ದೆ, ಆಮೇಲೆ ಬಿಟ್ಬಿಟ್ಟೆ. ಇವಾಗ ತಾಂಡಿ ತಲೆ ತಿನ್ನಕ್ ಶುರು ಮಾಡ್ತಾರೆ. ನಾನ್ ವೆಜ್ ತಾನೇ ಅದು. ಬಟ್ ಇನ್ನೊಂದು ವಿಷಯ ನನಗೆ ಗೊತ್ತು, ಆಂಡಿನೂ ಅಷ್ಟೇ, ಶಿ ಇಸ್ ಅ ವೆರಿ ಬಿಗ್ ಆನಿಮಲ್ ಲವರ್ ಅಲ್ಲ? ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಿನ್ನ ಸಹಿಸ್ಕೊಂಡಿರೋದಿನ್ನು. ನೋ, ಬಟ್ ಟೆಲ್ ಮಿ ಮೋರ್ ಅಬೌಟ್ ದಟ್. ನಿನ್ಗೆ ಯು ಆಲ್ವೇಸ್ ಅನ್ ಆನಿಮಲ್ ಲವರ್? ಹೇಗೆ? ಚಿಕ್ಕ ವಯಸ್ಸಿಂದ ಮನೇಲಿ ಯಾವಾಗ್ಲೂ ವಿವ್ ಹ್ಯಾಡ್ ಪೆಟ್ಸ್. ನನ್ನ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಅಂಕಲ್, ಮಮ್ಮಿ ಅವ್ರ ತಮ್ಮ ಕೂಡ ದೇ ಆರ್ ವೆಟನರಿ ಡಾಕ್ಟರ್ಸ್. ಸೊ ಯಾವಾಗಲೂ ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ಡೆವಲಪ್ ದ ಥಿಂಗ್ ಫಾರ್ ಆನಿಮಲ್ಸ್. ನನ್ಗೆ ತುಂಬಾ ಇಷ್ಟ. ಅದು ನಾನು ನಾನ್ ವೆಜ್ ಬಿಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಟ್ರೈ, ಆಕ್ಚುಲಿ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯು ನೋ ವಿ ಆರ್ ಡೂಯಿಂಗ್ ಲೈಕ್ ಮೇಕಿಂಗ್ ಅ ಕಾನ್ಶಿಯಸ್ ಎಫರ್ಟ್. ಬಟ್ ಅದು ಆಗ್ತಾ ಇಲ್ಲ. ಬೀಯಿಂಗ್ ಅ ವೆಜಿಟೇರಿಯನ್ ಇಸ್ ಗುಡ್. ಸೊ ವುಡ್ ಯು ಪ್ರೀಚ್ ಇಟ್? ಅಂದ್ರೆ ನೀನು ಹೇಳ್ತೀಯಾ, ಜನಕ್ಕೆ ಹೇಳ್ತೀಯಾ ದಟ್ ಬಿಕಮ್ ವೆಜಿಟೇರಿಯನ್ ಅಗೇನ್ ವೆರಿ ಸೂನ್? ಸೊ ಗ್ರೇಟ್. ಐ ಥಿಂಕ್ ದಟ್ ಇಸ್ ಒನ್ ಕಾಮನ್. ಲಂಚ್ ಏನಿದೆ? ಬಿರಿಯಾನಿನ? ಬಿರಿಯಾನಿ ಫುಲ್. ನಾನು ಚಿಕನ್ ತಿನ್ನಲ್ಲ, ಬರೀ ರೈಸ್ ತಿಂತೀನಿ. ಕಾಲ್ ಸೂಪು, ಬಿರಿಯಾನಿ, ತಲೆ ಮಾಂಸ. ಎನಿವೇಸ್, ನಾನು ದಿಗಿನ್ ಯಾವತ್ತು ನೋಟಿಸ್ ಮಾಡಿದೀನಿ, ನೀನ್ ಇದ್ದಿದ್ ಕಡೆ ಒಂಥರ ಸ್ವೀಟ್ ಇದ್ದಂಗೆ ಒಂದ್ 4-5 ಜನ ಮುತ್ಕೊಂಡಿರ್ತಾರೆ. ಅಂಡ್ ಯು ನೋ ವೆರಿ ಕಂಫರ್ಟಬ್ಲಿ ಆಕ್ಚುಲಿ ಇವನ್ ಜೊತೆ ಇರ್ಬೇಕು ಅಂತಾಗ್ಲಿ, ಇವನ ಆಕ್ಟರ್ ಅಂತ ಆಗ್ಲಿ. ಒಂದ್ ವಿಷಯ ಹೇಳ್ಬೇಕಂದ್ರೆ, ನಿನ್ಗೆ ಇಂಡಸ್ಟ್ರಿಲಿ ಇರೋ ಫ್ರೆಂಡ್ಸ್ಗಿಂತ ಆಚೆ ಈಚೆ ನಿಮ್ಮ ಮಲೆನಾಡ್ ಬಾಯ್ಸ್ ಅವರು ಇವರೇನೆ ಜಾಸ್ತಿ. ಇದ್ರ ಬಗ್ಗೆ ಒಂಚೂರು ನನ್ಗೆ ಹೇಳು. ನಾನು ಮುಂಚೆಯಿಂದನೂ ಅಷ್ಟೇ, ತುಂಬಾ ಜನ ನಾನು ನೋಡಿದ ತಕ್ಷಣ ಅನ್ಕೊಂತಾರೆ ತುಂಬಾ ಆಟಿಟ್ಯೂಡ್ ಇದೆ ಇವನಿಗೆ, ಇವನು ಏನೋ ಗತ್ತು ತೋರಿಸ್ತಾನೆ ಅಂತೆಲ್ಲ. ಬಟ್ ಆತರ ನಾನು ಯಾವತ್ತೂ ಇಲ್ಲ. ಮುಂಚೆನೂ ಹಾಗೆ ಇದ್ದೆ. ನಾನು ಸ್ಕೂಲಲ್ಲಿ ಇದ್ದಾಗ್ಲೂ ಅಷ್ಟೇ ನಂಗೆ ತುಂಬಾ ಜನ ಫ್ರೆಂಡ್ಸ್ ಇದ್ರು, ಇವಾಗ್ಲೂ ಅಷ್ಟೇ. ಆಮೇಲೆ ಇಂಡಸ್ಟ್ರಿಲೂ ಅಷ್ಟೇ ನನ್ಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ನಾಟ್ ಓನ್ಲಿ ಔಟ್ ಸೈಡ್. ನಾನು ಆಕ್ಚುಲಿ ಸ್ವಲ್ಪ ಆನ್ಸರ್ ಮಾಡ್ಬೇಕಾಗಿದೆ, ದಯವಿಟ್ಟು ಪ್ಲೀಸ್. ಆಕ್ಚುಲಿ ನಾನು ತೀರ್ಥಹಳ್ಳಿ ಸಾಗರ್ ಹೋದಾಗ ನಾನು ನೋಡಿದೆ, ಅವ್ರು ಇಡೀ ಊರ ಜನರೆಲ್ಲ ತುಂಬಾ ಸಾಫ್ಟ್ ಆಗಿರ್ತಾರೆ, ಯಾರಿಗೂ ಮೋಸ ಕೊಡಲ್ಲ, ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ. ಹಾಗೆ ದಿಗಂತು ಹಾಗೆ, ಹಿ ಇಸ್ ವೆರಿ ಸಾಫ್ಟ್, ಸ್ವೀಟ್, ಕನ್ನಿಂಗ್ ಬುದ್ಧಿ ಇಲ್ಲ, ಕಲ್ಮಶ ಇರಲ್ಲ ಮನಸ್ಸಲ್ಲಿ, ಮೋಸ ಮಾಡಲ್ಲ ಯಾರಿಗೂ. ಬೇರೆ ಯಾರು ಚೀಟ್ ಮಾಡಿದ್ರೆ ಕೂಡ ಏನು ಮಾಡಲ್ಲ. ಇರೋ ನಿಂಗೆ ಇರ್ತೀನಿ 2015 ಕೊಡ್ತೀನಿ ಆ ಜೊತೆಗೆ ಜಗಳ ಆಡು, ಹಗಲು ರಾತ್ರಿ ಮೆಸೇಜ್ ಮಾಡು, ಕ್ಯಾಂಟೀನ್ ನಲ್ಲೇ ಓದ್ಲಾ ಹೊಡ್ಕೋ ಲೈಫ್.
ಹೆಂಗು ರೆಕಾರ್ಡ್ ಆಗಿದೆ. ಅಲ್ವಾ? ಇನ್ ಮೋಸ ಮಾಡಿದ್ರು ಇದನ್ನೇ ಯಾರು ತೋರಿಸ್ತೀನಿ. ನಂಬಲ್ಲ. ಅಲ್ಲ ನನ್ನ ಹತ್ರ ಪ್ರೂಫ್ ಇರುತ್ತೆ, ರೆಕಾರ್ಡ್ ಮಾಡಿ ನಾನು Exactly. ಟೇಪ್ ಇಟ್ಟಿರ್ತೀನಿ ಆಂಡಿ, ನಿಂಗ್ ಬೇಕಾದ್ರೆ ಕೇಳು, ಕಳ್ಸ್ಬಿಡ್ದೆ. ಇನ್ ಮೋಸ ಮಾಡಿ ಕೋರ್ಟ್ಗೆ ಹೋಗಿದ್ರು ಇದನ್ನೇ ತೋರಿಸ್ತೀನಿ ನಾನು. ಅಲ್ವಾ? ಡೋಂಟ್ ವರಿ. ಸೊ ಐ ಮೀನ್, ಸೊ ನೀನ್ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಐ ಥಿಂಕ್ ನಿನ್ಗೆ ಆ ಸಿಂಪ್ಲಿಸಿಟಿ ಇಷ್ಟ ಆಯ್ತು ಅಂತ. Yeah, he's very simple, ತುಂಬಾ down to earth and ತುಂಬಾ soft spoken. He's very different, I would like to say. ನಿನ್ಗೇನ್ ಇಷ್ಟ ಆಗುತ್ತೆ ಆಂಡಿ ಬಗ್ಗೆ? ಐ ಮೀನ್, ನೀನ್ ಅವಳ ಜೊತೆ ಇಷ್ಟು ಕ್ಲೋಸ್ ಆಗಿ ಒಂದ್ ಫ್ರೆಂಡ್ ಆಗಿರ್ಬೇಕಾರೆ ಏನ್ ವಾಟ್ ಇಸ್ ದಟ್ ಸಿಕ್ಕಾಪಟ್ಟೆ ಯೋಚನೆ ಶುರು ಆಗೋಯ್ತು. ವಾಹ್, ಅಯ್ಯೋ, Looks like I don't have any ಕೌಂಟ್ ಮಾಡಕ್ ರೀಸನ್. ಅದು ನೋಡು, ಆಕ್ಟರ್ ನಿಮ್ ನನಗೆ ಅರ್ಥ ಆಗ್ತದೆ, ಕೌಂಟ್ ಮಾಡಕ್ ಎಷ್ಟು ರೀಸನ್ and ಒಳ್ಳೆ actor ಕೂಡ. ಏನೂ ಇಲ್ಲ ಹೇಳಕ್ಕೆ. ಅಲ್ವಾ? ಅಂದ್ರೆ ಅವನ್ಗೆ ಯಾವ ಬೆರಳ ಮೇಲೆ ಎಷ್ಟು ಕೌಂಟ್ ಮಾಡೋದು ನಿಮ್ ಬಗ್ಗೆ ಕ್ವಾಲಿಟೀಸ್ ಹೇಳೋದು ಅಂತ ಅವನ್ಗೆ. ಅದೇ ಇದು ಒಂದ್ ಶೋ ಸಾಕಾಗಲ್ಲ, ಒಂಥರ ಮೆಗಾ ಎಪಿಸೋಡ್ ತರ ಇದು. ಬ್ರಿಲಿಯಂಟ್ ಆನ್ಸರ್. ನಾನು ಎಲ್ಲೋ ಮೇಲ್ ನೋಡ್ತಿದ್ದಾಗ ಏನಪ್ಪಾ ನನ್ ಕ್ಯಾಮ್ರಾ ಕಟ್ ಹೇಳ ಅಂತ ಯೋಚನೆ ಮಾಡ್ತಾ ಇದ್ದೆ, ಬಟ್ ಈಸ್ ಆಕ್ಚುಲಿ ಲೈಕ್ ಯುನೋ ಅವಳನ್ನ ಬೇರೆ ಹುಡುಗಿರಿಂದ ಸೆಪರೇಟ್ ಮಾಡೋ ಅಂತ ಒಂದ್ 3 ಕ್ವಾಲಿಟಿ ನನ್ಗೆ ಹೇಳಿ. ಶಿ ಇಸ್ ವೆರಿ ಕೇರಿಂಗ್. ತುಂಬಾ ಅಂದ್ರೆ ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ಅವ್ರ ಅಪ್ಪ ಅಮ್ಮಂಗೂ ತುಂಬಾ ಕ್ಲೋಸ್. ಅಂದ್ರೆ ಅಪ್ಪ ಅಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಅದೇ ಅದೆಲ್ಲ ಬೇಸಿಕ್ ಕ್ವಾಲಿಟೀಸ್, ಅದು ಎಲ್ಲರಲ್ಲೂ ಇರಲ್ಲ. ಒಂಥರ ಒಂಚೂರು ಇದು ಕಂತ್ರಿ ಬುದ್ಧಿ ಇಲ್ಲ. ಕರೆಕ್ಟ್. ಅಂಡ್ 3ನೇ ಕ್ವಾಲಿಟಿ. 3ನೇದ 2 ಆಯ್ತಲ್ಲ. ಅಷ್ಟೊಂದಿದೆ. ಯಾವಾಗ್ಲೂ ಇಲ್ಲ ಇಲ್ಲ, ಇನ್ನೊಂದು ಯಾವಾಗ್ಲೂ ಇದೇ ತರ ಸ್ಮೈಲ್ ಇರುತ್ತೆ, ಯಾವಾಗ್ಲೂ ನಗ್ತಾ ಇರ್ತಾಳೆ. ಸೊ ಅಷ್ಟಿದ್ರೆ ಒಂದ್ ಫ್ರೆಂಡ್ ಅಲ್ಲಿ ಇನ್ನೇನ್ ಬೇಕು? 3 ಕ್ವಾಲಿಟೀಸ್ ನಾನು ಒಪ್ಕೋತೀನಿ. ಆಕ್ಚುಲಿ ಅವ್ರ ವೆರಿ ಕೇರಿಂಗ್ ಗರ್ಲ್. ಅಂಡ್ ನಿಮ್ ಮನೆಗ್ ಬಂದ್ರೆ ಝಾರೋ ಆಗಿರೋ ಅವ್ರ ನಾಯಿ ಇದೆ, ಅದ್ ನಾಯೋ ಒಂದ್ ಚಿಕ್ಕ ಏನ್ ಮುದ್ದಾಗಿರೋ ಒಂದ್ ಝಾರೋ ಇದೆ ಅದನ್ನು ಮನುಷ್ಯ ತರನೇ ಟ್ರೀಟ್ ಮಾಡೋದು. ಕಿಸ್ ಎಲ್ಲ ಕೊಡಿಸ್ತಾಳೆ, ಕುತ್ಕೊಂಡ್ ಕಿಸ್ ಅಂದ್ರೆ ಅದು ಅಂತ ಕಿಸ್ ಬೇರೆ ಕೊಡುತ್ತೆ. ನೀನ್ ಆಕ್ಚುಲಿ ಫಸ್ಟ್ ಟೈಮ್ ನೀನ್ ಇಂಡಸ್ಟ್ರಿಗೆ ಬಂದ, ನನಗ್ ಗೊತ್ತಿರೋ ಪ್ರಕಾರ ನೀವಿಬ್ರು ಒಂದು ಬ್ಯಾಕ್ ಗ್ರೌಂಡ್ ಇಲ್ದೆ ಬಂದಿರೋ ಅಂತ ಒಂದು ಯುನೋ ಆಕ್ಟರ್. ಅಭ್ಯಾಪಾರಿಗಳು. ಅಭ್ಯಾಪಾರಿಗಳಂತೂ ಹೇಳಲ್ಲ, ಐ ಥಿಂಕ್ ಮುತ್ತುಗಳು ನಮ್ ಇಂಡಸ್ಟ್ರಿದು. ಸೊ ಫಸ್ಟ್ ನೀನ್ ಬಂದಾಗ ಆಂಡಿ ಏನ್ ಅನ್ನಿಸ್ತು? ಹೇಗೆ ತುಂಬಾ ಜನ ಫ್ರೆಂಡ್ಸ್ ಆದ್ರ ಅಥವಾ ನಿನ್ಗೆ ತುಂಬಾ ಪಾಸಿಟಿವ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡ್ರ, ಹೇಗೆ? ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಮೂವಿಯಿಂದ, ನನ್ನ ಫಸ್ಟ್ ಮೂವಿ ಮೆರವಣಿಗೆ, ನನ್ನ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ದೇ ಆಲ್ ಟ್ರೀಟೆಡ್ ಮೀ ಲೈಕ್ ಅ ಸ್ಮಾಲ್ ಕಿಡ್. ಸೊ ಆ್ಯಂಡ್ ನಾನು ಹುಟ್ಟುವಾಗ ಲೈಕ್ ಐ ಬಿನ್ ಪ್ಯಾಂಪರ್ಡ್ ಆಲ್ ಮೈ ಲೈಫ್. ಸೊ ಆ ಪ್ಯಾಂಪರಿಂಗ್ ನನಗೆ ಈ ಇಂಡಸ್ಟ್ರಿಯಲ್ಲಿ ಕೂಡ ಸಿಕ್ತು. ಆ್ಯಂಡ್ ಅಫ್ಕೋರ್ಸ್ ಬಿಕಾಸ್ ಐ ಆಮ್ ವೆರಿ ಇನ್ನಸೆಂಟ್, ನಾನು ತುಂಬಾ ಬೇಗ ಫ್ರೆಂಡ್ ಮಾಡ್ಕೊಂಡು ಬಿಡ್ತೀನಿ. ನಾನು ಏನು ಐ ಡೋಂಟ್ ಥಿಂಕ್ ಬಿಫೋರ್ ಮೇಕಿಂಗ್ ಫ್ರೆಂಡ್ಸ್. ಅಫ್ಕೋರ್ಸ್ ನನ್ ತುಂಬಾ ಲೆಸನ್ಸ್ ಕೂಡ ಸಿಕ್ತು. ಇಟ್ ನಾನು ಎಲ್ಲರ ಜೊತೆ ಮಿಕ್ಸ್ ಮಾಡಿದೆ. ಬಿಕಾಸ್ ಐ ಹ್ಯಾವ್ ಗ್ರೋನ್ ಅಪ್ ಆ ತರ ಸೊಸೈಟಿಯಲ್ಲಿ. ಯಾವುದು ಆ ಗಾಸಿಪ್ ಎಲ್ಲ ನನ್ಗೆ ಅಭ್ಯಾಸನೇ ಇರ್ಲಿಲ್ಲ ಯಾರ ಜೊತೆ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತಾ ಒಂಥರ ಫ್ರೆಂಡ್ಶಿಪ್ ಆಗಿ ನಾನು ಒಳ್ಳೆ ಫ್ರೆಂಡ್ ಅಂತ ಟ್ರಸ್ಟ್ ಮಾಡ್ಕೊಂಡು ಯಾರು ಏನಾದ್ರು ಆಗಿದೆ? ಬಟ್ ಐ ವುಡಂಟ್ ವಾಂಟ್ ಟು ಮೆನ್ಷನ್ ದ ನೇಮ್. ಸೊ ಐ ಥಿಂಕ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ನ ಅಡ್ವಾಂಟೇಜ್ ತಗೊಳ್ಳೋ ಅಂತ ಜನ? ಅಂದ್ರೆ ಇವಳು ಒಳ್ಳೆಯವಳಪ್ಪ, ಚೆನ್ನಾಗಿ ಫ್ರೆಂಡ್ಸ್ ಆಗ್ಬಿಟ್ಟು ಆಮೇಲೆ ಜನಕ್ಕೆ ಫೋನ್ ಮಾಡ್ಬಿಟ್ಟು ಇವಳನ್ನ ಪಿಕ್ಚರ್ ಅಲ್ಲಿ ಕಾಸ್ಟ್ ಮಾಡ್ಬೇಡಿ, ಅದು ಮಾಡ್ಬೇಡಿ, ಇದು ಮಾಡ್ಬೇಡಿ ಅಂತೆಲ್ಲ ಹೇಳೋ ಜನ ಇರ್ತಾರೆ. ಸೊ ವಾಟ್ ಯು ಫೀಲ್? ವೆಲ್, ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್. ಯಾಕಂದ್ರೆ ಮುಂದೆ ಮಾಡೋದು ದೊಡ್ಡ ತಪ್ಪನ ಅದ್ ಮಾಡಕ್ಕೆ ತಡೆದಿದ್ದಾರೆ ಅನ್ಕೋತೀರಾ? ಸೊ ದೇ ಪ್ರಿಕಾಷನ್, ಅಂದ್ರೆ ಮುಂದೆ ಆಗ್ಬೋದಾದಂತ ತಪ್ಪು ಇದನ್ನ ನೀವು ಆಲ್ರೆಡಿ ಅವರೇ ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ? ಸೊ ನಿಂಗೆ ಹೇಗಿತ್ತು ದಿಗಿ? ಆಕ್ಚುಲಿ ನಾರ್ಮಲ್ ಆಗಿ ನೀನ್ ಆಕ್ಟರ್ ಆಗ್ಬೇಕು ಅಂತ ಇಷ್ಟ ಇತ್ತಾ? ನನಗೆ ಮುಂಚೆಯಿಂದ ಆಕ್ಟರ್ ಆಗೋ ಒಂದು ಆಪ್ಷನ್ ಇತ್ತು. ಇನ್ನೊಂದು ಸ್ಪೋರ್ಟ್ಸ್ ಅಲ್ಲಿ. ನನಗೆ ಇದು ಎರಡೇ ನಂದು ಲೈಫಲ್ಲಿ ಒಂಥರ ತುಂಬಾ ಇಂಟ್ರೆಸ್ಟ್. ಯಾಕೆಂದ್ರೆ ಸ್ಟಡೀಸ್ ಅಲ್ಲೆಲ್ಲ ನಾನು ಓಕೆ ಆವ್ರೇಜ್ ಅಂದ್ರೆ ಒಂದು 50 to 60% ಅಲ್ಲಿ ಇರ್ತಾ ಇದ್ದೆ. ಅದು ಬಿಟ್ರೆ ನಾನು ರ್ಯಾಂಕ್ ಸ್ಟೂಡೆಂಟ್ ಎಲ್ಲ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಎಫರ್ಟು ಹಾಕಿಲ್ಲ. ಯಾಕೆಂದ್ರೆ ನನ್ನ ಇಂಟ್ರೆಸ್ಟೇ ಬೇರೆ ಕಡೆ ಇತ್ತು. ಸೊ ಇದೆರಡು ನನ್ನ ಆಪ್ಷನ್ ಇತ್ತು. ನನ್ಗೆ ಯಾವಾಗ ಸ್ಪೋರ್ಟ್ಸ್ ನನ್ಗೆ ಆಗಿಲ್ಲ ಅವಾಗ ನಾನು ಆಕ್ಟಿಂಗಿಗೆ ಬಂದೆ. ಸೊ ಅಲ್ಲಿಂದ ನಂದು ಜರ್ನಿ ಒಂಥರ ತುಂಬಾ ಕಷ್ಟ ಇತ್ತು, ತುಂಬಾ ಸ್ಟ್ರಗಲ್ ಮಾಡಿದೀನಿ. ಯಾಕೆ ನನ್ನ ಫಸ್ಟ್ ಸಿನಿಮಾ ಫ್ಲಾಪ್ ಆದ್ಮೇಲೆ ನಂದು ಫಸ್ಟ್ ಮಿಸ್ ಕ್ಯಾಲಿಫೋರ್ನಿಯಾ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಫ್ಲಾಪ್ ಆದ್ಮೇಲೆ ನನಗೊಂದು 3.5 years ನನಗೇನು ಕೆಲಸ ಇರಲಿಲ್ಲ. ಎಲ್ಲ ಗಾಂಧಿನಗರ ಸುತ್ತದೆ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಎಲ್ಲ ಸೈಕಲ್ ಹೊಡಿಯೋದು ಅಂತಾರಲ್ಲ ಆ ಥರ ಚೆನ್ನಾಗಿ ಸೈಕಲ್ ಹೊಡೆದಿದ್ದೀನಿ. ಬಟ್ ಆ ಮಧ್ಯೆ ನನಗೆ ಯಾರೋ ಮಾಡ್ಲಿಂಗ್ ಸಜೆಸ್ಟ್ ಮಾಡಿದ್ರು. ಮಾಡ್ಲಿಂಗ್ ಮಾಡು, ನಿನಗೆ ಏನೋ ಲುಕ್ಸ್ ಎಲ್ಲ ಇದೆ, ನಿನಗೆ ಕಮರ್ಷಿಯಲ್ಸ್ ಎಲ್ಲ ಸಿಗ್ಬೋದು, ಟಿವಿ ಕಮರ್ಷಿಯಲ್ಸ್ ಅಂತಾರ. ಸೊ ನಾನು ಮಾಡಿದೆ. ಅವಾಗ ನನಗೆ ತುಂಬಾ ಟಿವಿ ಕಮರ್ಷಿಯಲ್ಸ್ ಬಂತು, ಪ್ರಿಂಟ್ ಆಡ್ಸ್ ಮಾಡಿದೆ. ಆಮೇಲೆ ರ್ಯಾಂಪ್ ಶೋಸ್ ಎಲ್ಲ ನಡೆದಿದ್ದೀನಿ. ಲ್ಯಾಕ್ಮೆ ಫ್ಯಾಷನ್ ವೀಕಲ್ಲಿ, ವಿಲ್ಸ್ ಇಂಡಿಯಾ ಫ್ಯಾಷನ್ ವೀಕಲ್ಲಿ ಎಲ್ಲ ತುಂಬಾ ಒಳ್ಳೆ ಡಿಸೈನರ್ಸಿಗೆ ನಾನು ಐ ವಾಕ್ ದ ರ್ಯಾಂಪ್. ಸೊ ಅದೆಲ್ಲ ಒಂದೊಂದು ಒಳ್ಳೆ ಮೆಮರೀಸ್ ಇದೆ 3 years. ಆಮೇಲೆ ಮತ್ತೆ ನನಗೆ ಮುಂಗಾರು ಮಳೆ ಅಂತ ಮೂವಿಯಿಂದ ಐ ಮೆಟ್ ಮೆಂಟರ್ ಯೋಗರಾಜ್ ಭಟ್ ಅವರು. ಆಮೇಲೆ ಅಲ್ಲಿಂದ ಗಾಳಿಪಟ, ಮನಸಾರೆ, ಹಾಗೆ ಜರ್ನಿ ಅಲ್ಲಿಂದ ಒಂದ್ ಸ್ವಲ್ಪ ಸ್ಮೂತ್ ಆಗಿ ನಡೀತು. ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಇದೆ.
ಸೊ ತುಂಬಾ ಐ ಥಿಂಕ್ ಎಡು ಬಿದ್ರೇನೆ ನಾವೆಲ್ಲೋ ಎದ್ದು ನಿಂತ್ಕೊಳ್ಳೋದು ಅಂತ ನಿಜ. ಅನ್ಕೋತೀನಿ. ಅಂದ್ರೆ ನಿಮ್ಗೆ ಆ ಒಂದನೇ ಎರಡನೇ ಸ್ಟೆಪ್ ಹತ್ತದೇ ನೀವು 3rd ಫ್ಲೋರ್ 5th ಫ್ಲೋರ್ಗೆಲ್ಲ ಹೋಗಕ್ಕಾಗಲ್ಲ. ಸೊ ಆ ಸ್ಟೆಪ್ ಎಲ್ಲರೂ ಹತ್ತಬೇಕು, ಎಲ್ಲರೂ ಹತ್ತಿದ್ದಾರೆ. 100%. ನಾನೊಬ್ರೇ ಅಲ್ಲ, ಈಗ ಬೇರೆ ಯಾವ್ದೇ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ ಯಾರು ಅವರಿಗೆ ಆ ಸ್ಟ್ರಗಲ್ ಮಾಡದೆ ಮೇಲ್ ಬಂದಿಲ್ಲ. 100%. ನಿನಗೆ ಕ್ರಿಕೆಟ್ ಅಂದ್ರೆ ಪ್ರಾಣ ಅಂತ. ಸೊ CCL ಅಷ್ಟು ಶ್ರದ್ಧೆಯಿಂದ ಒಂದು ನಮ್ ಕಿಚ್ಚ ಅವರು ಟೀಮ್ ಕಟ್ಟಿ ಅಷ್ಟು ಶ್ರದ್ಧೆಯಿಂದ ನೀವೆಲ್ಲ 6 ಗಂಟೆಗೆ ಶೂಟಿಂಗ್ ಹೋಗ್ತಿದ್ರೋ ಇಲ್ವಪ್ಪ, ಎಲ್ರು ಬಾಯ್ಸ್ ಮಾತ್ರ ನಮ್ ಇಂಡಸ್ಟ್ರಿ ಅವರು 6 ಗಂಟೆಗೆ ಎಲ್ಲಿ ಯಾರಿಗಾರು ಬಿಬಿ ಮಾಡೋ ಪ್ರಾಕ್ಟೀಸು ಅನ್ನೋರು. ಸೊ ಶೇರ್ ದಟ್ CCL ಒಂದು ಎಕ್ಸ್ಪೀರಿಯನ್ಸ್. ಅದೊಂದು ಎಕ್ಸ್ಪೀರಿಯನ್ಸ್, ಅದು ಹೇಳಕ್ಕಾಗಲ್ಲ. ಅದೊಂಥರ ಅದನ್ನ ನೀವು ಅಲ್ಲಿ ಹೋಗಿ ಅದನ್ನ ಅನುಭವ- ಫೀಲ್ ಮಾಡ್ಬೇಕು, ಅನುಭವಿಸ್ಬೇಕು. ಆ ತರದ್ದು ಒಂದು ಅಮೇಝಿಂಗ್ ಥಿಂಗ್ ಅದು. ಯಾಕೆಂದ್ರೆ ಅದು ನಾವು ಬರೀ ನಮ್ಮ ಇಂಡಸ್ಟ್ರಿ ಅವ್ರ ಜೊತೆ ಕ್ಲೋಸ್ ಆಗಿದ್ದಲ್ದೆ, ಈಗ ತಮಿಳ್ ಇಂಡಸ್ಟ್ರಿ ಅವ್ರ ಜೊತೆ, ತೆಲುಗು ಇಂಡಸ್ಟ್ರಿ ಅವರು, ಬಾಂಬೆ ಅವರು ಎಲ್ಲರೂ ಎಷ್ಟು ಕ್ಲೋಸ್ ಆಗಿದೀವಿ ಅಂದ್ರೆ, ಈಗ ಸುಮಾರು ಜನ ನನ್ನ ಬಿಲಿದ್ದಾರೆ, ಬ್ಲಾಕ್ ಬೆರಿಲೆಲ್ಲ ಅವಾಗ ಚಾಟ್ ಮಾಡ್ತಾ ಇರ್ತೀವಿ. ಅದೊಂಥರ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಗೆ, ಒಂದು ಒಳ್ಳೆ ಇದು ಕೊಡ್ತು. ಒಂದು 3-4 ಇಂಡಸ್ಟ್ರಿ ನಮ್ ಬೆರೆಸ್ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ ಲೈನ್ ಇದ್ದಿದ್ದು ಕನ್ನಡ ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ ಅದ್ ಬ್ರೇಕ್ ಮಾಡ್ತು ಅಂತ ಅನ್ಕೋತೀನಿ. ಜೊತೆಗೆ ನಾವು ಶೂಟಿಂಗ್ ಎಲ್ಲ ಲೇಟ್, ನಾವು ಯಾವಾಗ್ಲೂ ಆ ಶೂಟಿಂಗ್ ಲೇಟ್ ಆಗಿ ಹೋಗ್ತಿದ್ವಿ. ಅಂದ್ರೆ ಕ್ರಿಕೆಟ್ ಅವರ ಡೈರೆಕ್ಟರ್ ಎಲ್ಲ ಬಯೋರು, ನಿಮ್ ಕ್ರಿಕೆಟ್ ಇಂಪಾರ್ಟೆಂಟಾ ಶೂಟಿಂಗ್ ಇಂಪಾರ್ಟೆಂಟಾ ಅಂತ. ಬಟ್ ನಮ್ಗೆ ಅದೆಲ್ಲ ಏನು ಕೇರ್ ಮಾಡ್ತಾ ಇರಲಿಲ್ಲ. 5:15 5:45 ನಾವು ಅಲ್ಲಿ ಹೋಗಿ ಕ್ರಿಕೆಟ್ ಆಡಿ ಒಂದು 2-3 hours ಎಷ್ಟೇ ಟೈರ್ಡ್ ಆದ್ರೂ ಆಮೇಲೆ ಶೂಟಿಂಗ್ ಹೋಗೋದು ನಾವು. ಆಮೇಲೆ ರೂಮ್ ಎಲ್ಲ ಶೇರ್ ಮಾಡ್ಕೋತಾ ಇದ್ರಂತಲ್ಲ ಎಲ್ರು, ಅದು ಯಾರ of course, ಜೊತೆ ಯಾರು ಆಗ್ತಾರೋ ಅವ್ರು. ನಾವೊಬ್ರೆ ಅಲ್ಲ, ಇಂಡಿಯನ್ ಕ್ರಿಕೆಟರ್ಸ್ ಎಲ್ಲರೂ ರೂಮ್ ದೇ ಹ್ಯಾವ್ ಟು ಶೇರ್. ಅದೊಂದು ಅಂದ್ರೆ ಒಂದು ಬಾಂಡಿಂಗ್ ಇರುತ್ತೆ, ಒಂದು ಕ್ಲೋಸ್ನೆಸ್ ಇರುತ್ತೆ ಅಂತ. ಡೆಫಿನೆಟ್ಲಿ ಅದೇ ಶೇರ್ ಮಾಡ್ಕೊಂಡಿರೋದ್ರಲ್ಲಿ ಒಂದು ರೂಮ್ ಎಕ್ಸ್ಪೀರಿಯನ್ಸ್ ನನ್ಗೆ ಅದೇನು ಅಂತ ನೀವೇ ಹೇಳ್ಬಿಡಿ. ರಾಹುಲ್ ಯಾವ್ದೋ ಒಂದು ಒಳ್ಳೆ ಹೋಟೆಲ್, ಅಲ್ಲಿ ಹೇಗಿದೆ ರೂಮ್ಸ್ ಅಂದ್ರೆ ಬಾತ್ರೂಮ್ ಹಿಂಗಿದ್ರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದೆ ಬಾತ್ರೂಮಿಗೆ, ಈ ಕಡೆ ಬೆಡ್ಡಿಗೆ ಆಯ್ತಾ, ಟ್ರಾನ್ಸ್ಪರೆಂಟ್. ಈ ಕಡೆ ಬಾತ್ರೂಮ್, ಈ ಕಡೆ ರೂಮ್ಸ್ ಬೆಡ್ಸ್ ಎಲ್ಲ ಇದೆ. ಸೊ ಬಾತ್ರೂಮ್ ಇಲ್ಲಿ ನಾನ್ ಸ್ನಾನ ಮಾಡ್ತಾ ಇದ್ದೀನಿ, ಇವ್ನು ರಾಹುಲ್ ಇರ್ಲಿಲ್ಲ, ಎಲ್ಲೋ ಒಂದು ಇನ್ನೊಬ್ಬೊಂದು ರೂಮ್ಗೆ ಹೋಗಿದ್ದ. ಸೊ ಅವನು ಬರ್ತಾನೆ ನನ್ಗೆ ಐಡಿಯಾ ಇಲ್ಲ, ಇಬ್ರ ಹತ್ರನೂ ಕೀ ಇರುತ್ತೆ, ಒಂದೊಂದು ಕೀ ಇರುತ್ತೆ. ಸೊ ನಾನು ಸ್ನಾನ ಮಾಡ್ತಾ ಇದ್ದೀನಿ, ಅದು ನನ್ನ ಸ್ಕ್ರೀನು ಸರ್ಸಿಲ್ಲ. ನಾನು ನನ್ನ ಪಾಡಿಗೆ, ಯಾಕೆ ನಾನು ಒಬ್ಬನೇ ಇದೀನಿ ರೂಮಲ್ಲಿ, ನಾನು ಆರಾಮಾಗಿ ಸ್ನಾನ ಮಾಡ್ತಾ ಇದ್ದೀನಿ. ಆಮೇಲೆ ಯಾರ್ದೋ ಸೌಂಡ್ ಕೇಳಿಸ್ತು ಅಂತ ತಿರುಗಿ ನೋಡ್ತಾ ಇದೀನಿ, ಒಂದು ರಾಹುಲ್ ಅವನು ವಿಡಿಯೋ ತೆಗಿತಾ ಇದ್ದಾನೆ. ನಾನು ಡಿಲೀಟ್ ಮಾಡ್ದ, ಬಟ್ ವೆರಿ ಎಂಬಾರಸಿಂಗ್. ಐ ಆಮ್ ಶ್ಯೂರ್ ಪಾಪ ಒಂದು ಹುಡುಗನ ಮುಂದೆ ಇನ್ನೊಬ್ಬ ಹುಡುಗ ಹಲೋ ಇಲ್ಲ, ಅವನು ಎಂಜಾಯ್ ಮಾಡ್ತಾ ಇದ್ದ. ಸೊ CCL ಬಗ್ಗೆ ಮಾತಾಡ್ತಾ ಆಂಡಿ, It was a very different experience. Our field ಇದ್ದಾಗ ಜನ vibe, energy ತುಂಬಾ it's completely different from shooting. ಆಮೇಲೆ ಇವರೆಲ್ಲ ಕ್ರಿಕೆಟ್ ಆಡುವಾಗ it's like you have no retakes, ಎಲ್ಲ ಒಂದೇ ಶಾಟ್ ಅಲ್ಲಿ and live audience ಮುಂದೆ ನಿಮ್ ಪರ್ಫಾರ್ಮ್ ಮಾಡಬೇಕು. I was there in the match they were playing. ನಾವಿಬ್ರು ಮುಂದೆ ಕುತ್ಕೊಂಡು ಹೌದು, ನಾವು ಸಪೋರ್ಟ್ flag ಹಾರಿಸ್ಕೊಂಡು ತುಂಬಾ ಸಪೋರ್ಟ್ ಮಾಡಿದ್ವಿ. and the first year ನಾನು ಸಪೋರ್ಟ್ ಮಾಡಿದ್ವಿ ನಾವಿಬ್ರು and then the second year Sudeep approached me to be the brand ambassador of the team. ಇಂದು ನಿಧಿದು ಫೋಟೋ ನೋಡಿದಾಗ ನಾನು ಐ ವಾಸ್ ಲೈಕ್ ಏನಿದು, ಅದು ಬಾಲಿವುಡ್ ಸ್ಟಾರ್ಸ್ ನ ಕರ್ಸ್ಬಿಟ್ಟಿದಾರ CCL ಗೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿದ್ದು. ಆಮೇಲೆ ನೋಡ್ತೀನಿ ನಮ್ಮ ಆಂಡಿ ನಿಧಿ ಈ ತರ ಕನ್ನಡಕ ಹಾಕೊಂಡಿದ್ದೆ, ಅದು ಒಡೆದೇ ಹೋಗಿತ್ತು ಅಲ್ವಾ ಕಡಿಕ್ ಅಂತ. Actually CCL it was on a different level. Ella teams idru like from Bollywood, so it was a different level. And the photographer, he was a brilliant photographer. Aesthetic level tumba chanagittu. And yavdu movies girli I have not worn a bikini or a swimming suit. Adru nam kannada industry al kuda swimming suit ella hakidare. It was a very bold move. Amele nan tumba yochne ಮಾಡಿ of course I was just going to come to that. Nanu I can relate to a bikini because I think I was the first one in the Kannada industry in her launch, and then first picture alle bikini ಹಾಕೊಂಡ್ಬಿಟ್ಟೆ. So that's the thing, sumar actress movies ಅಲ್ಲಿ ಕೂಡ bikinis ಹಾಕ್ತಾರೆ, but I have done it for a calendar and ತುಂಬಾ ಯೋಚನೆ ಮಾಡಿ I have done that because the photographer was really good. And it's a very thin line between sensuality, vulgarity, and I didn't find that picture vulgar at all. ಆಮೇಲೆ we do a lot for fitness and ಎಲ್ಲೋ ಈ ಕಡೆ fat ಇರ್ಲಿಲ್ಲ, you know, it looked really beautiful on screen. ಎಲ್ಲೋ ಒಂದ್ ಕಡೆ ನನ್ಗನ್ಸುತ್ತೆ ಇವ್ರಿಗೆಲ್ಲ ಹೇಳಕ್ ತುಂಬಾ ಈಸಿ, ಬಿಕಿನಿ ಹಾಕೊಂಡ್ಬಿಟ್ಟಿದಾಳಪ್ಪ ಅಂತ. ಅವ್ರಿಗೆ ಗೊತ್ತಿಲ್ಲ ಎಷ್ಟು ಶ್ರಮ ಮಾಡ್ಬೇಕು ನಾವು ಎಷ್ಟು Not only that, Rishika, nanga reason I don't understand Nilivark. I really don't understand. There was no reason to have a discussion on the TV. You also attended the discussion. There was no reason. Yakandre black and white movies ali Bollywood ali kuda black and white movies ali bikini hakidare. It's not a big issue. Iga every movies ali just to show a beautiful shot of the actors, they wear bikini. ಏನು ತಪ್ಪಿಲ್ಲ 100%. So ಆಮೇಲೆ ನಮ್ಗೆ ಇಲ್ಲಿ ಇಂಟರ್ನೆಟ್ ಅದು ಇದನ್ನೆಲ್ಲ ಬೇಕಾದಂಗೆ ಆಲ್ರೆಡಿ ಇದೆ. ಸೊ ನಾವು ಇದರಿಂದ ಹಾಳಾಗ್ತೀವಪ್ಪ
in fact beauty pageant ಅಲ್ಲಿ there is a round for bikini just to see the body Correct. body 100%, statistics, okay? 100%. So I don't see anything. ನಿಂಗೇನ್ ಅನ್ಸುತ್ತೆ ದಿಗಿ ಆಂಡಿನ ಐ ಮೀನ್ ಈ ತರ ಅವಳು ಬಿಕಿನಿ ಹಾಕೊಂಡಾಗ ಅದೇ ಹೊಡೆದೋಯ್ತು ಇದು first- ಚೇಂಜ್ ಮಾಡ್ಬೇಕು ಆಮೇಲೆ ಲೈಕ್ ಮೋರ್ ಏನ್ ಅನ್ನಿಸ್ತು ಆಮೇಲೆ Come on, ಬೇರೆ ಅದ್ರಲ್ಲಿ ಬೇರೆ ಸರಿ ಆಬ್ವಿಯಸ್ಲಿ ಅದೆಲ್ಲ ನಿಮ್ನ ಸೆನ್ಸರ್ ಅಂತ ಬಟ್ ಅಲ್ಲ ಅಂದ್ರೂ ಏನ್ ಅನ್ನಿಸ್ತು ಲೈಕ್ ದ ಫಸ್ಟ್ ಇಂಪ್ರೆಷನ್ ನಿನ್ಗೆ ಅವಳ ಫೋಟೋ ಬಂದಾಗ ಏನ್ ಅನ್ನಿಸ್ತು ಏನು ಅನ್ಸಲಿಲ್ಲ ನೋಡ್ ಖುಷಿ ಆಯ್ತು ಚೆನ್ನಾಗಿ ಎಲ್ಲ ಕಾಣ್ತಾ ಒಂದ್ ಇದ್ವಿ ಕಡೆ ಅವ್ನ್ಗೆ ಅಷ್ಟು ಇಷ್ಟ ಆಗಿಲ್ಲ ಅನ್ಸುತ್ತೆ ಸಾಗರ್ ಏ, ಬಾಯ್ಸ್ no. ಕಮಿಂಗ್ No, I think ನಮ್ಮ ಇಬ್ರೂದು background, we've come from a very broad mentality background. Correct, ಚಿಕ್ಕ correct. ಚಿಕ್ಕ mentality ಇವ್ರು ಮನೆಗೆ ಬಂದ್ರೆ ನಮ್ಮ ಅಪ್ಪ ಟೀಸ್ ಮಾಡ್ತಾರೆ ಲೈಕ್ ಇಟ್ಸ್ ನಮ್ಮನೆಲ್ಲ ಅಂದ್ರೆ ಎಲ್ಲರೂ Yeah. ಬ್ರಾಡ್ ಮೈಂಡೆಡ್ Correct, ಎಲ್ಲರೂ correct. ಹಾ ಆ ಚಿಕ್ಕ ಮೆಂಟಾಲಿ ಅವರು ಆ ಸೀರೆ ಹಾಕಿದ ಹುಡುಗಿನ ಬೇರೆ ದೃಶ್ಯದಲ್ಲಿ ನೋಡಿ ನನ್ಗೊಂದು ಹೇಳುದೀಗ ಅಂತ ಆಕ್ಚುಲಿ ನಿನ್ಗೆ ಇಷ್ಟು ಒಳ್ಳೆ ಒಂದ್ ಗೆಳತಿ ನಿನ್ನ ಅದು ಸಿನಿಮಾ ರಂಗದಿಂದ ಒಂದ್ ಗೆಳತಿ ಇರ್ಬೇಕು ಅಂದ್ರೆ ಯಾಕಂದ್ರೆ ನನಗ್ ಗೊತ್ತು ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಫಂಕ್ಷನ್ಗೆ ಹೋಗ್ತೀವಿ ಅಂದ್ರೆ ನೀವ್ ಬರ್ತಾ ಇದ್ಯಾ ಅವ್ರು ಬರ್ತಾ ಇದ್ಯಾ ಬಿಕಾಸ್ ಯು ನೋ ಟು ಹ್ಯಾವ್ ಸಮ್ ಒನ್ ಅಲ್ಲಿ ಟು ಕನೆಕ್ಟ್ ಟು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಾಂದ್ರೆ ನಮ್ಮ ಇಂಡಸ್ಟ್ರಿ ಆಲ್ರೆಡಿ ಯು ಫೀಲ್ ಲೆಫ್ಟ್ ಔಟ್ ಒಂಥರ ಹೌದು. ಅಲ್ಲ ಸೊ ಟು ಹ್ಯಾವ್ ಟು ಅ ಫ್ರೆಂಡ್ ಲೈಕ್ ದಿಸ್ ನಿಮ್ ಜೀವನದಲ್ಲಿ ಫ್ರೆಂಡ್ ಗೆಳತಿಯಾಗಿ ಬಂದ್ಮೇಲೆ ಏನೇನ್ ಚೇಂಜಸ್ ಆಯ್ತು ಲೈಕ್ ಅದೊಂದೇ ಅಲ್ಲ ಈಗ ನಾವ್ ಏನೇ ಮಾತಾಡೋದಾದ್ರು ಈಗ ಸಾಮಾನ್ಯವಾಗಿ ನಾನ್ ಮಾತಾಡೋದು ಬರೀ ಸಿನಿಮಾ ಬಗ್ಗೆ ಅದ್ ಬಿಟ್ರೆ ನನ್ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಕ್ ಬರಲ್ಲ ಈಗ ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರ ಜೊತೆ ಸ್ಪೋರ್ಟ್ಸ್ ಒಲಿಂಪಿಕ್ಸ್ ಅದೆಲ್ಲ ಮಾತಾಡ್ತೀವಿ ಬಿಟ್ರೆ ಈಗ ಆಂಡಿ ಜೊತೆ ನಾನು ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡ್ಬೋದು ಅಂದ್ರೆ ಸಿನಿಮಾ ಬಗ್ಗೆ ಆಗಿರ್ಲಿ ಆ ಸಿನಿಮಾ ಇರ್ಬೋದು ಈ ಸಿನಿಮಾ ಏನೋ ಅದ್ರಲ್ಲಿ ನಮ್ಗೆ ಎಷ್ಟು ನಾವು ಅದ್ರಲ್ಲೇ ಇನ್ವಾಲ್ವ್ ಆಗಿರ್ತೀವಿ ಎಷ್ಟು ಮಾತಾಡ್ತೀವಿ ಅಂದ್ರೆ ಅದು ತುಂಬಾ ನನಗೂ ಕೂಡ ಸಿ ಆಸ್ ಗರ್ಲ್ಸ್ ನಿಮ್ಗೆ ಗೊತ್ತು ವಿ ಗೋ ಥ್ರೂ ಸೊ ಮಚ್ ಸ್ಟ್ರೆಸ್ ತುಂಬಾ ಸ್ಟ್ರೆಸ್ ಇರುತ್ತೆ ಅಂಡ್ ಯುನೋ ಪ್ರಾಬ್ಲಮ್ಸ್ ಯಾವ್ದು ವಿಷಯ ಆಗಿರ್ಲಿ ಐ ಕಾಂಟ್ ಡಿಸ್ಕಸ್ ಇಟ್ ವಿತ್ ಅ ನಾನ್ ಇಂಡಸ್ಟ್ರಿ ಫ್ರೆಂಡ್ ಬಿಕಾಸ್ ಅವ್ರಿಗೆ ಐಡಿಯಾನೇ ಇರಲ್ಲ ಬಟ್ ದಿಗಂತ್ ಹತ್ರ ಆ ಪ್ರಾಬ್ಲಮ್ ಅಥವಾ ಆ ವಿಷಯ ಅಂಡ್ ಸ್ಟ್ರೆಸ್ ಎಲ್ಲ ಡಿಸ್ಕಸ್ ಮಾಡ್ಬೋದು ಬಿಕಾಸ್ ಅವ್ರಿಗೆ ಆ ಸಿಮಿಲರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂಡ್ ಹಿ ಕ್ಯಾನ್ ರಿಲೇಟ್ ವಿತ್ ಇಟ್ ಅಂಡ್ ಗಿವ್ ಮಿ ಅ ಗುಡ್ ಅಡ್ವೈಸ್ ಸೊ ನೀವು ನಾನು ಇದನ್ನ ಕನ್ಕ್ಲೂಡ್ ಮಾಡ್ಬೇಕು ಅಂದ್ರೆ ಬರೀ ಖುಷಿಯಲ್ಲಿ ಮಾತ್ರ ಅಲ್ಲ ನಿಮ್ಮ ದುಃಖದಲ್ಲಿ ಅಂದ್ರೆ ಸಿಹಿ ಕಹಿಗ್ನ ಹಂಚ್ಕೊಂಡು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಿಮ್ ಫ್ರೆಂಡ್ಶಿಪ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಐ ಸೀರಿಯಸ್ಲಿ ಪ್ರೇ ಟು ಗಾಡ್ ಒನ್ ಮೋರ್ ಥಿಂಗ್ ನಾನು ಮಾತಾಡ್ಬೇಕಂದ್ರೆ ನೀನು ಅವ್ನ ಮನೆಗೆ ಹೋದಾಗ ಅಂದ್ರೆ ಹೇಗೆ ಅನ್ಸುತ್ತೆ ನಿನ್ಗೆ ಆ ಅಟ್ಮಾಸ್ಫಿಯರ್ ಹೇಗೆ ನಿಮ್ಮಿಬ್ಬರು ಫ್ಯಾಮಿಲೀಸ್ ಬೋತ್ ಆಫ್ ಯು ಟೆಲ್ ಮಿ ನೀನ್ ಅವಳ ಮನೆಗೆ ಹೋದಾಗ ಒಂದೊಳ್ಳೆ ಹೇಗೆ ಫೀಲ್ ಆಗುತ್ತೆ ಸೊ ಆಂಡಿ ಹೇಳು as I said, both our parents are very broad-minded. ಅವ್ರ ತಂದೆ ಹೇಗೆ ಲೆಟ್ಸ್ ಟೇಕ್ ಇಟ್ ಫ್ರಮ್ ಪೀಪಲ್ He's very chilled out. ಆಮೇಲೆ ತುಂಬಾ ನನ್ಗೆ ತುಂಬಾ ಟೀಸ್ ಮಾಡ್ತಾರೆ. ನೋಡ್ತಾ ಇರ್ತಾರೆ ನಮ್ಮಪ್ಪ ಕರೆಕ್ಟ್ ಆಗಿ ಹೇಳು ಸರಿಯಾಗಿ ಹೇಳು ಮಾಡ್ತಾ ಇರ್ತೀರಂತೆ ನಿಮ್ಮ ಆಂಡಿಗೆ He's still young at heart. ಅವರು ಕೂಡ and he's very handsome. Yes. ಅವರು Yes. sports because of him. Digant has also got into sports. Our family sports. In fact, our amma kuda she plays better badminton than me. Whoa. Or anybody. So ಇಬ್ರು ಅವ್ರ ನಾನು ಹೇಳ್ತಾ ಇದ್ದೆ ಅವ್ಳು ನಂಬಿಲ್ಲ ಒಂದ್ಸತಿ ಕರ್ಕೊಂಬಂದೆ ನಮ್ಮನ್ನ ಆಡೋದಕ್ಕೆ ಸ್ಮ್ಯಾಶ್ ಎಲ್ಲ ಮಾಡ್ತಾರೆ. I got shocked, you know, ನಾನು ಇಲ್ಲಿ ಅಲ್ಲಿ ಹಿಂಗೆ ತಪ್ಸ್ಕೊಂತ ಇದೆ So both his parents are into sports. ಇಬ್ರಿಗೆ ಫಿಟ್ನೆಸ್ ತುಂಬಾ ಇಷ್ಟ and it's like and they're very chilled out. ತುಂಬಾ ಅರ್ಥ ಮಾಡ್ಕೊಳ್ತಾರೆ and ನಮ್ಮಪ್ಪನ ಅದೇ ನಮ್ಮ ಅಪ್ಪ ಅಮ್ಮ ಇಬ್ರದ್ದು ಒಂದೇ ಪಾಲಿಸಿ ಅಂದ್ರೆ ಮಕ್ಳು ಬೆಳೆಯೋ ತನಕ ಮಾತ್ರ ಮಕ್ಳಾಗಿ ನೋಡಿದ್ರು ಆಮೇಲೆ ನಮ್ಮಿಬ್ರು Friends ತರಾನೇ. ಫ್ರೆಂಡ್ಸ್ ತರಾನೇ ಬಿಕಾಸ್ ನಾನ್ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಶಾಕ್ ಆತರ ಎಲ್ಲಾರು ಫ್ಯಾಮಿಲೀಸ್ ಆಗ್ಬಿಟ್ರೆ ಲೈಫ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇರಲ್ಲ ಪ್ರಾಬ್ಲಮ್ ಫ್ರೀ ಲೈಫ್ because ನಾವು ಅವ್ರ ಮನೆಗೆ ಹೋದಾಗ we love to sit with the parents and behave like as if they are our friends. So ನನ್ನ ಮನೇಲಿ ಬಂದಾಗ ಕೂಡ my parents are just like friends. ನಾನ್ ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗೋದಾದ್ರೆ ಇವ್ರ ಮನೇಲಿ ಇವ್ರ ಅಪ್ಪನ ಜೊತೆ ನೋಡ್ತೀನಿ ಯಾಕೆಂದ್ರೆ ಅವ್ರದ್ದು ಹಿ ಇಸ್ ವೆರಿ ಫನಿ ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ ಅವ್ರ ಜೊತೆ ಕುತ್ಕೊಂಡು ನಾನು ಕ್ರಿಕೆಟ್ ನೋಡ್ತೀನಿ So sweet. ತುಂಬಾ ಮಜಾ ಇರುತ್ತೆ ಅವ್ರ ಅಮ್ಮನೂ ಅಷ್ಟೇ ಎಲ್ಲ ವೆರಿ ಚಿಲ್ ಔಟ್ ಇವ್ರ ಮನೇಲಿ ನಿಮ್ ಫೇವ್ರೆಟ್ ಯಾರು ಅಪ್ಪನ ಅಮ್ಮನ ಚಾರ್ಲಿ 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 ನನ್ನ ಫೇವ್ರೆಟ್ ಯಾರಪ್ಪ ಚಾರ್ಲಿ ನನ್ನ ನಾಯಿ ಸೊ he's so cute. He's just like the guy ಏನ್ white. ನಾಯಿ ಅದು ಏನ್ ಬ್ರೀಡ್ ಅದು ಪಿಟ್ಬುಲ್ ಆಮೇಲೆ he's just like Digant white, fully white. ದೂದ್ ಪೇಡ ತರನೇ ಇದಾನೆ. ಸೋ ಕ್ಯೂಟ್ ಇಂತ ಒಳ್ಳೆ ಒಂದು And ಪಾಸಿಟಿವ್ ಫ್ರೆಂಡ್ಶಿಪ್ ಅಲ್ಲಿ ಮಧ್ಯ ಯಾರು ಹುಳಿಯಿಂದ ಟ್ರೈ ಮಾಡ್ತಾರಲ್ವಾ ಅಂದ್ರೆ ಒಂದೆಲ್ಲೋ ಒಳ್ಳೇದಿರ್ಬೇಕು ಅಂದ್ರೆ 100% ಅಲ್ಲಿ ಕೆಟ್ಟದ್ ಇರಲೇಬೇಕು ಅಂತ ಅನ್ಸುತ್ತೆ ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಏನಿಲ್ಲ ಐ ಥಿಂಕ್ ಇಟ್ ಆ ಎಕ್ಸ್ಪೀರಿಯನ್ಸ್ ಆಗೇ ಟ್ರೈ ಮಾಡಿದಾರ ಯಾರು ಹುಳಿಯಿಂದ yeah lots of time still trying ಅಂತ ಹೇಳ್ಬೋದು but I think it only ಯಾರು ಯಾರು ಸೀರಿಯಸ್ಲಿ ಯಾರು ಹೇಳಿ ಪ್ಲೀಸ್ ನಿನ್ ಗೊತ್ತು ನಿನ್ ಸೆಟಲ್ ಹಿಂಗ ಹೌದಾ? ನಿನ್ set ಅಲ್ಲಿ ಯಾರು? ಕರೆಂಟ್ ಸೆಟ್ ಅಲ್ಲಿ ಕರೆಂಟ್ ಕೊಡ್ತಾ ಇರೋ ಕರೆಂಟ್ ಸೆಟ್ ಅಲ್ಲಿ ಯಾರು ಪ್ಲೀಸ್
ಯಾರು some people, ಯೋಚನೆ ಮಾಡ್ತಾರೆ. so many people try to get in, but actresses ಅವ್ರ ಡಿಸೈನಲ್ ಕಳ್ಸ್ಬಿಡ್ತಾರೆ ಅವ್ರ ಹತ್ರ. ಆಮೇಲೆ ತುಂಬಾ ಜನ ಇರುತ್ತೆ. ಬಟ್ ಇಟ್ ಓನ್ಲಿ ಮೇಕ್ಸ್ ಆರ್ ರಿಲೇಶನ್ಶಿಪ್ ಸ್ಟ್ರಾಂಗರ್. ಯಾಕಂದ್ರೆ ಒನ್ ಹರ್ಡಲ್ ಅಂತ ಹೇಳ್ಬೋದು, ಒನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ ರಿಲೇಶನ್ಶಿಪ್ ಎಷ್ಟು ಸ್ಟ್ರಾಂಗ್ ಇದೆ. ಸೊ ಐ ಥಿಂಕ್ ಇಟ್ ಹ್ಯಾಸ್ ಓನ್ಲಿ ಫ್ರೆಂಡ್ಶಿಪ್ ಇಸ್ ಆಲ್ಸೋ ರಿಲೇಶನ್ಶಿಪ್. ಸೊ ನಿಮ್ ರಿಲೇಶನ್ಶಿಪ್ ಅದು ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ನೂ ಸ್ಟ್ರಾಂಗರ್ ಆಗುತ್ತೆ. ಸೊ ದಟ್ಸ್ ಅ ಗುಡ್ ಸೈನ್. ಬಟ್ ಅದು ಸ್ವಲ್ಪ ಬ್ರೇಕ್ ಆಗಿದ್ರೆ ದೆನ್ ಇಟ್ಸ್ ನಾಟ್ ಸ್ಟ್ರಾಂಗ್ ಇನ್ ದ ಫಸ್ಟ್ ಪ್ಲೇಸ್. 100%. ಸೊ ಎಲ್ಲೋ ಒಂದ್ ಕಡೆ ಆ ಹುಳಿ ಹಿಂಡೋದ್ರಲ್ಲಿ ನೀವು ಆ ಹುಳಿ ಜೊತೆ ಒಂಚೂರು ಸಕ್ಕರೆ ಸೇರಿಸಿ ಲೆಮನೇಡ್ ಮಾಡಿ ಕುಡ್ದು ಬಿಟ್ಟಿರ ಅನ್ಕೋತೀನಿ. ಏನ್ ಅನ್ಕೋತೀರಾ? Well said. ಆಮೇಲೆ ನಿಮ್ಗೆಲ್ಲ ಮಧ್ಯ ಹುಳಿ ಹಿಂಡವ್ರಿಗೆ ಬರಕ್ಕೆ ಒಂದು ಫ್ರೆಶ್ ಲೈಮ್ ಪಾಯ್ಸನ್ ಪ್ಲೀಸ್. ಈಗ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನಾನು ನಮ್ಮ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದ್ ಚಿಕ್ಕ ರೌಂಡ್ ಮಾಡ್ತೀವಿ ಹೊಂದಾಣಿಕೆ ನೋಡಕ್ಕೆ. ಅಂದ್ರೆ ನೀವು ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ, ಅವ್ರು ನಿಮ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ. ಏನಂತ್ಯ? ಅಯ್ಯೋ ನೋ ನರ್ವಸ್ನೆಸ್. ಐ ಆಮ್ ಶೋರ್ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ಡೋಂಟ್ ವರಿ ಅಟ್ ಆಲ್. ಸೊ ರೂಲ್ಸ್ ಏನಂದ್ರೆ ಅಟ್ ಲೀಸ್ಟ್ 6 ಕರೆಕ್ಟ್ ಬಂದವ್ರಿಗೆ ನಾನು ಐ ಥಿಂಕ್ ಐ ಡಿಕ್ಲೇರ್ ದೆಮ್ ದ ವಿನ್ನರ್. ಫೇರ್ ಎನಫ್? ಓಕೆ. All right. So may I request Namma Doodh Peda to please walk out of the set because ನಾನು ಅವ್ರ ಜೊತೆ ಮಾತ್ರ ರೌಂಡ್ ಫಸ್ಟ್ ಶುರು ಮಾಡಿ ಆಮೇಲೆ ತಾವು ದಯ ಮಾಡಿಸ್ಬೋದು. ಮನೇಲಿ ಇರ್ತೀನಿ, ಫೋನ್ ಮಾಡಿ. ಫೋನೇ And I'm hoping you will rock this round better than Digant. ಈಗ ಶುರು ಆಗುತ್ತೆ. ದಿಗಂತ್ ನೆಚ್ಚಿನ ಬಣ್ಣ ಯಾವುದು? ಬ್ಲೂ ಅಂಡ್ ಬ್ಲ್ಯಾಕ್, ಬಟ್ ಐ ಥಿಂಕ್ ಬ್ಲೂ ಮೋ. ದಿಗಂತ್ ನೆಚ್ಚಿನ ಹಾಡು ಯಾವುದು? ಅಂದ್ರೆ ಅವ್ರಿಗೆ ಇಷ್ಟವಾದಂತ ಸಾಂಗ್ ತುಂಬಾ ಇದೆ ಆಕ್ಚುಲಿ. ಒಂದು ಯಾವ್ದಾದ್ರು ಯಾವಾಗ್ಲೂ ಹಮ್ ಮಾಡ್ತಿರೋದು ಟಕ್ ಅಂತ. ವಿಚ್ ಯು ಥಿಂಕ್ ಇಸ್? ಸ್ಕ್ರಿಲೆಕ್ಸ್. ಓಕೆ. ದಿಗಂತ್ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ? ಪ್ಲೇ ವಿತ್ ಚಾರ್ಲಿ ಅಂಡ್ ಟಾಯ್ಲೆಟ್. ದಿಗಂತ್ ತುಂಬಾ ಇಷ್ಟ ಪಡುವ ಪ್ರವಾಸಿ ತಾಣ ಯಾವುದು? ಹಾಲಿಡೇ ಸ್ಪಾಟ್? ಕೋಪನ್ಯಾಂಗ್, ಥೈಲ್ಯಾಂಡ್. ಓಕೆ. ದಿಗಂತ್ ತುಂಬಾ ಆತ್ಮೀಯವಾದಂತ ಗೆಳೆಯ ಅಥವಾ ಗೆಳತಿಯರು? he has lots, but Suji is his youngest childhood friend. ದಿಗಂತ್ ನೆಚ್ಚಿನ ನಟಿ ಯಾರು? ಕನ್ನಡ ಇಂಡಸ್ಟ್ರಿ, I hope me. ನಿಮ್ಮನ್ನ ಬಿಟ್ಟು so many, Jennifer, Sharmila, Nidhi, ಎಲ್ಲರೂ he is close to everybody. ನೆಚ್ಚಿನ ನಟ? ಪ್ರಜ್ವಲ್. ರೀಸೆಂಟ್ಲಿ ಎಷ್ಟ್ ದಿನ ಆಯ್ತು ನೀವು ಜಗಳ ಆಗಿ? ಯಾವಾಗ ಲಾಸ್ಟ್ ಟೈಮ್ ಜಗಳ I think yesterday. ಓಕೆ, ನೆನ್ನೆ ತಾನೆ. ಓಕೆ. ದಿಗಂತ್ ಜೀವನದಲ್ಲಿ ನೆಚ್ಚಿನ ಸಿನಿಮಾ ಯಾವುದು? ಅಂದ್ರೆ ಎದ್ದಲು ಮಂಜುನಾಥ. ಓಕೆ. ದಿಗಂತ್ ತುಂಬಾ ಇಷ್ಟಪಡುವಂತ ತಿಂಡಿ? ಅವ್ರಿಗೆ ನಾರ್ತ್ ಇಂಡಿಯನ್ ಊಟ ತುಂಬಾ ಇಷ್ಟ. ಐ ಥಿಂಕ್ ಮಶ್ರೂಮ್ಸ್ ಅಲ್ಲಿ ಯಾವುದು? ಓಕೆ. ಸೊ ಬ್ರಿಲಿಯಂಟ್. ಎಲ್ಲಾ ಕ್ವೆಶನ್ಸ್ಗೂ ಚೆನ್ನಾಗಿ ಆನ್ಸರ್ ಮಾಡಿದ್ಯಾ ಅಂತ ಅನ್ಸುತ್ತೆ. ಏನ್ ಅನಿಸ್ತಾ ಇದೆ? ಕರೆಕ್ಟ್ ಆಗಿರುತ್ತೆ ಅನ್ಸ್ತಾ ಇದೆಯಾ? ಗೊತ್ತಿಲ್ಲ, ಐ ಡೋಂಟ್ ನೋ. ಸೊ ಇನ್ನೂ ಟೈಮ್ ವೇಸ್ಟ್ ಮಾಡ್ದಲೆ ಲೆಟ್ಸ್ ಕಾಲ್ ದಿಗಂತ್. ದಯವಿಟ್ಟು ನಮ್ಮ ದೂಧ್ ಪೇಡ ರೀಎಂಟ್ರಿ ಕೊಡಿ ಪ್ಲೀಸ್. ಓಕೆ, ಇವಾಗ ಇನ್ನು ತುಂಬಾ ನೋಡಕ್ ಸಖತ್ತಾಗಿ ಕಾಣಿಸ್ತಾ ಇದ್ರಿ. ಇವಾಗ ಎಷ್ಟು ಹತ್ರ ಕುತ್ಕೊಂಡ್ಬಿಟ್ಟಿದ್ದೀರಪ್ಪ. ಅಯ್ಯೋ ನಮ್ ರಗ್ಲೆ ಕುತ್ಕೊಂಡ್ಬಿಡಮ್ಮ. ಏನಕ್ಕೆ ಅಲ್ಲ, ನಮ್ ರಗ್ಲೆ ಕಣ್ಣೇ ಬಿಡುತ್ತೆ. ಐ ಥಿಂಕ್ ನಿಮ್ಗಿಬ್ರಿಗೂ ದೃಷ್ಟಿ ತೆಗೆದ್ಬಿಡ್ತೀನಿ. ಅಬ್ಬಾ ಎಷ್ಟೊಂದು ಬಂತು ಕಟ್ 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 ಅಂತ. ಸ್ವಲ್ಪ ಎದೆ ಬಡಿತ ಜಾಸ್ತಿ ಆಗ್ತಾ ಇದೆಯಾ? ಓಕೆ. ಸ್ವಲ್ಪ ಹೋಟೆಲ್ ಚಿಟ್ಟೆ. ನನ್ ಆನ್ಸರ್ಸ್ ನನಗೆ ಗೊತ್ತಿರುತ್ತಲ್ಲ. ಓಕೆ, ಹಂಗಾರೆ ತಗೋ, ಟೈಮ್ ವೇಸ್ಟ್ ಮಾಡ್ದಲ್ಲೇ ನಿನ್ ಫಸ್ಟ್ ಕ್ವೆಶ್ಚನ್. ನಿನ್ನ ನೆಚ್ಚಿನ ಬಣ್ಣ ಯಾವುದು? ಬ್ಲ್ಯಾಕ್. ನಿನ್ನ ನೆಚ್ಚಿನ ಹಾಡು ಯಾವುದು? ನನ್ನ ಫೇವ್ರೆಟ್ ನನಗೆ ಗೊತ್ತಿಲ್ಲ, ತುಂಬಾ ಇದೆ. ಬಟ್ ನನ್ನ ಫೇವ್ರೆಟ್ ಹಾಡು ನನಗೆ ಈ ಸಂಜೆ ಯಾಕಾಗಿದೆ. ಓಕೆ. ದಿಗಂತ್ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀಯ ಫಸ್ಟ್? ಒಂದ್ ಲೋಟ ಹಾಲು ಕುಡಿತೀನಿ. ಅದಾದ್ಮೇಲೆ? ನೀರ್ ಕುಡಿತೀನಿ. ದಿಗಂತ್ ತುಂಬಾ ಇಷ್ಟ ಪಡುವಂತ ಪ್ರವಾಸಿ ತಾಣ ಯಾವುದು? ಹಾಲಿಡೇ ಸ್ಪಾಟ್? ಕೋಪನಾಂಗ್. ಥೈಲ್ಯಾಂಡ್. ಓಕೆ. ದಿಗಂತ್ ಆತ್ಮೀಯವಾದಂತ ಗೆಳೆಯ ಅಥವಾ ಗೆಳತಿ ಬೆಸ್ಟ್ ಫ್ರೆಂಡ್ ಯಾರು? ಸುಜಿತ್. ಓಕೆ. ದಿಗಂತ್ ನೆಚ್ಚಿನ ನಟಿ ಯಾರು ಕನ್ನಡ ಇಂಡಸ್ಟ್ರಿ? ಐ ಥಿಂಕ್ ರಾಧಿಕಾ ಪಂಡಿತ್ ಇಸ್ ಗುಡ್. ನೋ ಫ್ರೆಂಡ್, ಫ್ರೆಂಡ್. ನೆಚ್ಚಿನ ನಟಿ. I got it wrong. ಸೊ ನೆಚ್ಚಿನ ನಟ? ನೆಚ್ಚಿನ ನಟರು ತುಂಬಾ ಜನ ಇದ್ದಾರೆ, ನನಗೆ ತುಂಬಾ ಜನ ಇಷ್ಟ. ನಿನ್ನ ಒಂದು ಬ್ಯಾಂಡ್ ಅಲ್ಲಿ, ನಿನ್ನ ಒಂದು ಏಜ್ ಗ್ರೂಪ್ ಅಲ್ಲಿ? ನನಗೆ ಪ್ರಜ್ಜು ಇಷ್ಟ. ಓಕೆ. ನೀವಿಬ್ರು ಲಾಸ್ಟ್ ಟೈಮ್ ಜಗಳ ಆಡಿದ್ ಯಾವಾಗ? ನೋ ಪ್ರಾಬ್ಲಮ್. ನಿನ್ನೆ. ಓಕೆ. ದಿಗಂತ್ ಜೀವನದಲ್ಲಿ ನೆಚ್ಚಿನ ಸಿನಿಮಾ ಆಲ್ ಟೈಮ್ ಫೇವ್ರೇಟ್ ಯಾವುದು?
ಎದ್ದೇಳು ಮಂಜುನಾಥ ತುಂಬಾ ಇಷ್ಟ. ಓಕೆ. ದಿಗಂತ್ ತುಂಬಾ ಇಷ್ಟಪಡುವ ತಿಂಡಿ ಯಾವುದು? ನನ್ಗೆ ಮಶ್ರೂಮ್ಸ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಅದು ಬಿಟ್ಟು ಬೇರೆ ಏನಾದ್ರು ಇಷ್ಟನಾ? ನಮ್ಮ ಕನ್ನಡದ ಸೊಗಡು. ಕನ್ನಡದ್ದು ಫುಡ್ ಅಂದ್ರೆ ನನಗೆ ಬಿಸಿಬೇಳೆ ಬಾತ್ ಇಷ್ಟ. ಓಕೆ, 10 questions ಅಲ್ಲಿ ಆಂಡಿ 7 ರೈಟ್ ತಗೊಂಡಿದ್ದಾಳೆ. ಓ, ಆಲ್ರೆಡಿ ದಟ್ಸ್ ಆಸಮ್. ಆಕ್ಚುಲಿ ದಿಗಂತ್ ನೆಚ್ಚಿನ ಬಣ್ಣ ಅಂದ್ರೆ ಅವರು ಬ್ಲಾಕ್ ಆರ್ ಬ್ಲೂ ಅಂದ್ರು. ಆಮೇಲೆ ದಿಗಂತ್ ನೆಚ್ಚಿನ ಸಾಂಗ್ ಅಂದ್ರೆ ಅವರು ಸ್ವಲ್ಪ ಅವ್ರು English, because ಹುಡುಗಿರು. actually if you would differentiate it between English and Kannada, then you know. Correct. So is that your favorite English song? Skrillex. ಓಕೆ, ಈ ಸಂಜೆ ಯಾಕಾಗಿದೆ ಅಂತ ನೀನ್ ಹೇಳಿದ್ರೆ ಅದು ತಪ್ಪಾಗಿದೆ. ಸೊ ದಿಗಂತ್ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ಶಿ ಸೆಡ್ ಚಾರ್ಲಿ ಜೊತೆ ಆಟ ಆಡ್ತಾನೆ, ಇಲ್ಲ ಬಾತ್ರೂಮ್ಗೆ ಹೋಗ್ತಾನೆ ಅಂತ. ನೀನು ಒಂದು ಲೋಟ ಹಾಲು ಕುಡಿತಾನೆ. ದಟ್ ವಾಸ್ ರಾಂಗ್. ಆಮೇಲೆ ದಿಗಂತ್ Right. You play with Charlie first thing in the morning. Then ಆಮೇಲೆ ಹೋಗ ಹಾಲ್ ಕರೆಕ್ಟ್ ಅದು. ಕರೆಕ್ಟ್ So ಆಕ್ಚುಲಿ ಅದು ನಿಮ್ಗೆ ಕರೆಕ್ಟ್. ಅವ್ಳನ್ನ ಅರ್ಥ ಮಾಡ್ಕೊಂಡು ವೆರಿ ಗುಡ್. ದಿಗಂತ್ಗೆ ತುಂಬಾ ಇಷ್ಟ ಆಗುವಂತ ಹಾಲಿಡೇ ಸ್ಪಾಟ್ ಅಂದ್ರು ಇಬ್ರು ಕರೆಕ್ಟ್ ಆಗಿ ಕೋಪನ್ಹ್ಯಾನ್ ಅಂತ ಹೇಳಿದಿರಾ. ದಿಗಂತ್ ಬೆಸ್ಟ್ ಫ್ರೆಂಡ್ ಐ ಥಿಂಕ್ ಅದನ್ನು ಕರೆಕ್ಟ್ ಆಗಿ ಹೇಳಿದ್ರಿ, ಸುಜಿ ಅಂತ. ಆಮೇಲೆ ನಟ ಪ್ರಜು, ಇಟ್ ವಾಸ್ ಕರೆಕ್ಟ್. ಆಮೇಲೆ ಲಾಸ್ಟ್ ಟೈಮ್ ಫೈಟುನು ನೆನ್ನೆ ಅಂತ ಚಿಕ್ಕ ಜಗಳ ಆದ್ರೂ ನೆನ್ನೆ ಅಂತೂ ಆಡಿದಿರಾ ಒಟ್ನಲ್ಲಿ ಅದು ಕರೆಕ್ಟ್. ಅದೇನಕ್ಕೆ ಆಕ್ಚುಲಿ ಏನ್ ಜಗಳ? ಸುಮ್ಮನೆ ಸ್ವಲ್ಪ ಚಿಕ್ಕ ಸುಮ್ನೆ. ವಿಷಯ. ಅಷ್ಟೇ. ಓಕೆ, ನೆಚ್ಚಿನ ಆಲ್ ಟೈಮ್ ಫೇವ್ರೆಟ್ ಮೂವಿ ಅಂದ್ರೆ ಇಬ್ರು ಗಾಟ್ ಇಟ್ ಕರೆಕ್ಟ್, ಎದ್ದೇಳು ಮಂಜುನಾಥ ಅಂತ. ಆಮೇಲೆ ಫೇವ್ರೆಟ್ ಫುಡ್ ಅವ್ರ ಮಶ್ರೂಮ್ ಅಂತ. ನೀವು ಮಶ್ರೂಮ್ ಅಂದ್ರಿ, ಸೊ ವಿಲ್ ಗಿವ್ ಇಟ್ ಟು ಯು. ಸೊ ದ ವಿನ್ನರ್ ಐ ಥಿಂಕ್ ಆಂಡಿ. ನನ್ ರೌಂಡ್ ಆಗಲ್ವಾ ಈಗ? ನನ್ಗೆ ಆಪ್ಷನ್ ಇಲ್ಲ ಅವ್ರ ಬಗ್ಗೆ ಹೇಳೋದು. ರ್ಯಾಪಿಡ್ ಫೈರ್ ಇದೆಯಲ್ಲ, ಓ ಹಂಗೆ. ಅದ್ರಲ್ಲಿ ನೋಡೋಣ. ಅದ್ರಲ್ಲೂ ಅವ್ರನ್ನ ಚೆನ್ನಾಗಿ ಮಾಡ್ಬಿಟ್ರೆ ಡಬಲ್ ಹ್ಯಾಂಪರ್ ಅಷ್ಟೇ. ಓಕೆ, ನನಗೆ ತುಂಬಾ ಖುಷಿ ಆಗ್ತದೆ ನಿಮ್ಗೆ ಈ ಹ್ಯಾಂಪರ್ ಕೊಡೋದ್ರಲ್ಲಿ. ಐ ಹೋಪ್ This is just mine. all yours. Enjoy that hamper. 70% Actually, no, I'll keep it next to me. 100%. ಆಮೇಲೆ ಎತ್ಕಿತ್ಕೊಂಡು ನೋಡೋ. ಆಮೇಲೆ ಅವನ್ನ 70% ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೋತೀನಿ. ಇನ್ 30% 4 ವರ್ಷದಲ್ಲಿ ಆಗುತ್ತೆ. ಸೊ 2015 ಅಲ್ಲಿ ಅರ್ಥ ಮಾಡ್ಬಿಡುತ್ತೆ. ಡೋಂಟ್ ವರಿ. ಸೊ ನೀವಿಬ್ರಿಗೆ ಇನ್ನೊಂದು ಸರ್ಪ್ರೈಸ್ ಕೊಡ್ಬೇಕಂತಿದ್ದೀನಿ ನಾನು. ಆಕ್ಚುಲಿ ನಾವೊಂದು ಜನರ ಒಂದು ಪೋಲ್ ತಗೊಂಡ್ವಿ. ನಿಮ್ಮಿಬ್ರು ಜೋಡಿನ, ನಿಮ್ಮ ರೊಮ್ಯಾಂಟಿಕ್ ಪೇರ್ ಬಗ್ಗೆ ಏನ್ ಅನ್ಕೋತಾರೆ ಜನ ಅಂಡ್ ಒಂದು ಯೂತ್ ನ ಕೇಳಿದೀವಿ ಆಕ್ಚುಲಿ ಏನ್ ಅನ್ಕೋತಾರೆ ನಿಮ್ನ ಅಂತ. ಸೊ ನೋಡ್ತೀರಾ? ಯು ಎಕ್ಸೈಟೆಡ್ ಟು ವಾಚ್? ದಯವಿಟ್ಟು ನಮ್ಮ ವಿಡಿಯೋ ಕ್ಲಿಪ್ ನ ಪ್ಲೇ ಮಾಡಿ. ಆ್ಯಂಡಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಆಂಡ್ರಿ ತರ ಈ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾರೆ ನೋಡಕ್ಕೆ, ಆಕ್ಟಿಂಗು ಚೆನ್ನಾಗಿ ಮಾಡ್ತಾರೆ. ಆಂಡಿ ಅಂದ್ರೆ ಐ ಲವ್ ಹರ್. ನಗುವ ಮೊದಲೇನೆ ಮಿನುಗುತ್ತಿದೆ. ದಿಗಂತ್ ಅಂದ್ರೆ ನಮಗ್ ತುಂಬಾ ಇಷ್ಟ. ಅವರು ಆಂದ್ರಿತಾ ರೈ ಜೊತೆ ಮಾಡಿದ್ರೆ ಅವ್ರ ಪೇರ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅವ್ರ ಕಾಮಿಡಿ ಆಕ್ಟಿಂಗ್ ಕೂಡ ಸೂಪರ್ ಆಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸ್ಮೈಲ್ ತುಂಬಾ ಇಷ್ಟ, ಡಿಂಪಲ್ ಬರುತ್ತಲ್ಲ ಅದಿಷ್ಟ. ವಿ ಆಲ್ ಲವ್ ಯು ದಿಗಂತ್. ನಂಗೆ ದಿಗಂತ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಅವ್ರ ಫೈಟಿಂಗ್ ನೋಡ್ಬೇಕು ಅಂತ ತುಂಬಾ ಇಷ್ಟ. ಅವ್ರ ಡಿಂಪಲ್ ತುಂಬಾ ಚೆನ್ನಾಗಿದೆ. ದೂದ್ ಬೇಡ ಅಂತ ಸಖತ್ತಾಗಿ ನೇಮ್ ಇಟ್ಟಿದ್ದಾರೆ. ಸೊ ಅವ್ರ ಆಕ್ಷನ್ ಇರೋ ಮೂವಿ ಮಾಡ್ಬೇಕು ಅಂತ ಕೇಳ್ತೀನಿ. ಕ್ಯೂಟ್ ಆಗಿ ಇಬ್ರು ಪೆದ್ದಂಗೆ ಆಡ್ತಾರೆ, ಅದಕ್ಕೆ ಇಷ್ಟ. ದಿಗಂತ್ ತರ ಬಾಯ್ ಫ್ರೆಂಡ್ ಇರ್ಬೇಕಷ್ಟೇ. ದಿಗಂತ್ ಅಂದ್ರೆ ತುಂಬಾ ಇಷ್ಟ. ಆಂದ್ರಿತಾ ರೈ ಬಿಟ್ರೆ ನೀವು ಇನ್ಯಾರು ಮಧ್ಯ ಬಿಡಿ, ನಾನು ಹೇಳ್ತಿರೋದು ಅಷ್ಟು. ಇಟ್ ಸೂಟ್ಸ್ ಯು ಸೋ ಮಚ್, ಶಿ ಸೂಟ್ಸ್ ಯು ಸೋ ಮಚ್. ದಟ್ಸ್ ಇಟ್. ಪಬ್ಲಿಕ್ ಒಪಿನಿಯನ್ ನೋಡಿದ್ಮೇಲೆ ಏನಾಗುತ್ತೆ? ಬೋತ್ ಯು ಲುಕ್ ನಾಸ್ಟಾಲ್ಜಿಕ್ ನನಗೆ. ತುಂಬಾ ಖುಷಿ ಆಯ್ತು. ಅವರೆಲ್ಲ ಅಷ್ಟು ಒಳ್ಳೊಳ್ಳೆ ಮಾತುಗಳನ್ನ ನಮ್ಮ ಬಗ್ಗೆ ಹೇಳಿದ್ರು. ಅದೇ ಆಕ್ಷನ್ ಮೂವಿನೂ ಮಾಡಬೇಕು ಅಂತ ಇದೀನಿ ನಾನು ನೆಕ್ಸ್ಟ್. ಸೊ ಡೆಫಿನೆಟ್ ಆಗಿ ಮಾಡ್ತೀನಿ. ಸೊ ಆಂಡಿ ಕಿಸ್ ಬೇರೆ ಕೊಟ್ಬಿಟ್ರು, ಸ್ವಲ್ಪ ಮಂಚು ನೋವು. ಇವಾಗ ಸಖತ್ ರಗಳೆ ರೌಂಡ್ ನ ಶುರು ಮಾಡೋಣ. ಸೊ ಇಬ್ರು ರೆಡಿನಾ? ನಮ್ಮ ರ್ಯಾಪಿಡ್ ಫೈರ್ ರೌಂಡ್ ಗೆ ರ್ಯಾಪಿಡ್ ಆಗಿ ಫೈರ್ ಮಾಡ್ತೀರಾ ಅಂತ ಅನ್ಕೋತೀನಿ ಅಲ್ವಾ? ಸೊ ಹೂಸ್ ಲಕ್ಕಿ ನಂಬರ್ 1? ಆಂಡಿ ಆಲ್ರೆಡಿ ಪಾಪ ಟೆನ್ಷನ್ ಕೊಟ್ಟಾಗಿದೆ. ಸೊ ದಿಗಿ ನಿನಗೆ. ಓಕೆ, ಆರ್ ಯು ರೆಡಿ? ನಿನ್ಗೆ ಆಂಡಿನ ಫಸ್ಟ್ ನೋಡಿದಾಗ ಯಾವ ಹಾಡ್ ಮನ್ಸಲ್ಲಿ ಬರುತ್ತೆ? ನೀನೆಂದರೆ ನನ್ನೊಳಗೆ ಏನೋ. ಓಕೆ, ಸೂಪರ್. ಇನ್ನೊಂಚೂರು ಕಂಟಿನ್ಯೂ. ಏನೋ ಒಂದು ಸಂಚಲನ. ಅಯ್ಯೋ ಓಕೆ, ಆಂದ್ರಿತಾ ತುಂಬಾ
ಹಿಂಸೆ ಕೊಡೋ ಗುಣ. ಇರಿಟೇಟಿಂಗ್ ಹ್ಯಾಬಿಟ್, ಎಲ್ಲ ಹ್ಯಾಬಿಟು ಇರಿಟೇಟಿಂಗ್. ಒಂದು ಸ್ವಲ್ಪ ಕ್ರೈಯಿಂಗ್. ಕ್ರೈಮ್. ಓಕೆ. ನೀನೊಂದು ಪಾರ್ಟಿ ಆರ್ಗನೈಸ್ ಮಾಡಿದ್ರೆ ಅದರಲ್ಲಿ ಇಬ್ರು ವ್ಯಕ್ತಿಗಳನ್ನ ನೀನು ಇಂಡಸ್ಟ್ರಿಯಿಂದ ಇನ್ವೈಟ್ ಮಾಡಲ್ಲ. ಯೋಗರಾಜ್ ಭಟ್ ಅವ್ರನ್ನ ಸೂರಿನ ಕರೆಯಲ್ಲ. ಓಕೆ. ನೀನೊಂದು ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ನಿನ್ ಟ್ಯಾಗ್ ಲೈನ್ ಏನಿರುತ್ತೆ? ಸೋಮಾರಿ ಸಿದ್ಧ. ಸೂಪರ್. ರೇಟ್ ಇನ್ ಟ್ಯಾಲೆಂಟ್, ಆರ್ಡರ್ ಆಫ್ ಟ್ಯಾಲೆಂಟ್. ಓಕೆ. ರಮ್ಯಾ, ರಾಗಿಣಿ, ಆಂದ್ರಿತಾ ಅಂಡ್ ಪೂಜಾ ಗಾಂಧಿ. ಆಂದ್ರಿತಾ, ಪೂಜಾ ಗಾಂಧಿ, ರಮ್ಯಾ, ರಾಗಿಣಿ. ಓಕೆ. ಆಂಟಿ ಪಕ್ಕದಲ್ಲಿದ್ದಾಳೆ ಅಂತ ಪಾರ್ಶಾಲಿಟಿನಾ? ಓಕೆ. ರ್ಯಾಂಕ್ ಇನ್ ಆರ್ಡರ್ ಆಫ್ ಸೆಕ್ಸ್ ಅಪೀಲ್. ಸೇಮ್ ಆಪ್ಷನ್ಸ್: ರಮ್ಯಾ, ರಾಗಿಣಿ, ಆಂದ್ರಿತಾ, ಪೂಜಾ ಗಾಂಧಿ. ಯಾಕೆ ಬೇರೆಯವ್ರು ಯಾರು ಇಲ್ವಾ? What happened to you? ನಾವೆಲ್ಲ ಇಲ್ಲ ಅದ್ರಲ್ಲಿ ಸ್ವಲ್ಪ. ಓಕೆ ಓಕೆ. ನನ್ ಶೋನಲ್ಲಿ ನಾನೇ ನನ್ನ ಹೆಸರೇ ಹಾಕೊಂಡ್ ಕೂತ, ಆಮೇಲೆ ಜನ ಬೈತಾರೆ ನನಗೆ ಇವಳು ಸುಮ್ನೆ ಅಂತ. ಆಂದ್ರಿತಾ, and then ರಮ್ಯಾ, ರಾಗಿಣಿ, ಪೂಜಾ ಗಾಂಧಿ. ಆಲ್ ರೈಟ್. ಕೆಳಗಿರೋ ನಾನು ಒಂದೊಂದು ಪದಗಳು ಹೇಳ್ತೀನಿ, ನಿಮ್ ತಲೆಗೆ ಯಾರ ಹೆಸರು ಬರುತ್ತೆ ಈ ಇಂಡಸ್ಟ್ರಿಲಿ ಅದನ್ನ ನೀವ್ ಹೇಳ್ಬೇಕು ನಂಗೆ, ಆಯ್ತಾ? ತುಂಬಾ ಸೋಮಾರಿ. ನಾನೇ. ಶುದ್ಧ ತೀವೆ. ಓಕೆ. ತುಂಬಾ ಬಾಯ್ ಬಡ್ಕ. ಸೃಜನ್ ಲೋಕೇಶ್. ಸದಾ ಸ್ಟೈಲಿಶ್ ಆಗಿರೋ ನಟ? ಸುದೀಪ್. ನಟಿ? ಶರ್ಮಿಳಾ ಮಾಂಡ್ರೆ. ಸದಾ ಹಸನ್ಮುಖಿ? ಪ್ರಜ್ಜು. ತುಂಬಾ ಕೋಪಿಷ್ಟ? ವಿಜಿ. ತುಂಬಾ ಫ್ರೆಂಡ್ಲಿ? ಯೋಗಿ. ತುಂಬಾ ಫ್ಲರ್ಟ್? ಪ್ರಜ್ಜು ಅಗೇನ್. ಹೌದಾ? ಯಾಕೆ ತುಂಬಾ ಫ್ಲರ್ಟ್ ಮಾಡ್ತಾರ ಹುಡುಗಿರ ಜೊತೆ? ಅದರ ಇನ್ಸಿಡೆಂಟ್ ನೆನಪಿದೆಯಾ? ಇನ್ಸಿಡೆಂಟ್ ಸುಮಾರಿದೆ, ಯಾವ್ದು ಅಂತ ಹೇಳೋದು. ತುಂಬಾ ತರ್ಲೆ? ಯೋಗಿನೇ. ತುಂಬಾ ತರ್ಲೆ. ನೋಡಕ್ಲಿ ತುಂಬಾ ಡೀಸೆಂಟ್ ಅನ್ಕೋಬೇಕು ಜನ, ಬಟ್ ತುಂಬಾ ಕಾಟ ಕೊಡ್ತಾನಲ್ಲ ನಿಮ್ಗೆ? ನಮ್ಗಿಲ್ಲ, ನಮ್ ಜೊತೆ ಅಲ್ಲ, ಬಟ್ ಎಲ್ಲ ಬೇರೆಯವರಿಗೆ. ನಿನ್ ಬೈಕಲ್ಲೆಲ್ಲ ಆಕ್ಸಿಡೆಂಟ್ ಮಾಡ್ದಾನ? ಅದೇ ಈ ತರ ತರ್ಲೆಗಳೇ. ಸ್ವೀಟ್ ತರ್ಲೆಗಳು. ತುಂಬಾ ಗಾಂಭೀರ್ಯವಾಗಿರೋದು? ಸೀರಿಯಸ್ ಆಗಿರೋದು ಯಶ್. ಓಕೆ. ಯಶ್ ಸರ್ ತುಂಬಾ ಸೀರಿಯಸ್. ಸರ್ ತುಂಬಾ ಸೀರಿಯಸ್ ಸರ್. ಓಕೆ ಸರ್, ಯಶ್ ಸರ್ ಸ್ವಲ್ಪ ಸೀರಿಯಸ್ ಆಗಿರ್ಬೇಡಿ ಸರ್, ಸ್ವಲ್ಪ ನಗ್ತಾ ಇರಿ ಸರ್. 1 2 3. ಓಕೆ. ಈಗ ಕೆಳಗಿರೋ ನಟರ ಬಗ್ಗೆ ಒಂದು ಹೇಳ್ತೀನಿ, ನಿಮ್ಗೆ ಏನ್ ವರ್ಡ್ ಬರುತ್ತೆ ಅಂದ್ರೆ ಈ ನಟರ ಹೆಸರು ಹೇಳಿದ ತಕ್ಷಣ ಏನ್ ಒನ್ ವರ್ಡ್ ದಟ್ ಸ್ಟ್ರೈಕ್ಸ್ ಯು ಅದನ್ನ ನನಗೆ ಹೇಳ್ಬೇಕು. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಅವ್ರು ಸೂಪರ್. ಓಕೆ. ದರ್ಶನ್. ಚಾಲೆಂಜಿಂಗ್. ರಮ್ಯಾ. ನಮ್ಮ ಕನ್ನಡದ ಹುಡುಗಿ. ಸುದೀಪ್. ಟಾಲ್, ಡಾರ್ಕ್, ಹ್ಯಾಂಡ್ಸಮ್. 3 ವರ್ಡ್ ಬಂದ್ಬಿಡ್ತಾ, ಅದ್ರಲ್ಲಿ ಒಂದು ಚೂಸ್ ಮಾಡ್ಬೇಕಂದ್ರೆ? ಟಾಲ್. ಓಕೆ. ವಿಜಯ್. ಸೂಪರ್ ಆಕ್ಷನ್. ಗಣೇಶ್. ಬೆಸ್ಟ್ ಡೈಲಾಗ್ ಡೆಲಿವರಿ. I think I must say that was your rapid fire. Brilliantly ನೀವು perform ಮಾಡಿದ್ರೆ. It was awesome. And without wasting any time now direct Andy ಹತ್ರ ಹೋಗೋಣ. ಬಟ್ ಎಲ್ಲ ಸೇಮ್ ಇರುತ್ತೆ. ಈಗ ಇಲ್ಲ ಅದೇ ಕ್ವೆಶ್ಚನ್ಸ್ ಇರ, ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ. ಡೀಪ್ ಬ್ರೆತ್ ಒನ್ಸ್ ಮೋರ್. ಓಕೆ. ದಿಗಂತ್ ತುಂಬಾ ಹಿಂಸೆ ಆಗಿರುವಂತ ಒಂದು ಹ್ಯಾಬಿಟ್? ಸೀರಿಯಸ್ ಅಲ್ಲಿ ಕೂಡ ನಗ್ಬಿಡ್ತಾನೆ. ದಿಗಂತ್ ಒಳ್ಳೆ ಮೂಡ್ ಬರ್ಬೇಕು ಅಂದ್ರೆ ಅವನ್ಗೆ ವೈನ್ ಬೇಕಾ, ವೈಫ್ ಬೇಕಾ? 100% ವೈನ್, ಬಿಯರ್, ವಿಸ್ಕಿ. ಓಕೆ. ಕುಡ್ದಾನ ಸ್ವಲ್ಪ ಆಗಿದೆ? ಈ ತರ ಫಿಟ್ ಆಗಿರಕ್ಕಾಗತ್ತಾ? ಅಷ್ಟ್ ಕೆಂಪಿಗೆ ಟೊಮ್ಯಾಟೊ ತರ ಇರಕ್ಕಾಗತ್ತಾ? ಓಕೆ. ಆಕ್ಟ್ರೆಸ್ ರಮ್ಯಾಗ್ ಒಂದು ಕ್ವೆಶ್ಚನ್ ಕೇಳ್ಬೇಕು ಅಂದ್ರೆ ನೀವೇನ್ ಕೇಳ್ತೀರಾ? ವಾಟ್ಸ್ ಯೋರ್ ಏಜ್? ಇಬ್ರು ಹೀರೋಯಿನ್ ತುಂಬಾ ದಿನ ಫ್ರೆಂಡ್ಸ್ ಆಗಿರಕ್ಕಾಗಲ್ಲ ಅಂತಾರೆ, ಎಸ್ ನೋ? ರಾಂಗ್. ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಎಕ್ಸ್ ಬಾಯ್ ಫ್ರೆಂಡ್ ನಿಮ್ ಕಣ್ ಮುಂದೆ ಬಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಾಯ್, ಗುಡ್ ಮಾರ್ನಿಂಗ್. ಗಂಡಸರು ನಿಯತ್ತಾಗಿರಲ್ಲ ಅಂದ್ರೆ ನಾಟ್ ಲಾಯಲ್, ಮೆನ್ ಆರ್ ನಾಟ್ ಲಾಯಲ್ ಅಂತಾರೆ, ಇಸ್ ದಟ್ ರೈಟ್? ರಾಂಗ್. They can be. They can be loyal. Okay. Exes can be friends? Yes. Okay. Rate in order of talent. Yash, Yogi, Digant, Prajwal, Chiru. Digant, Yash, Yogi, Prajwal, Chiru. ತುಂಬಾ ಆಕರ್ಷಕ ಮೈಮಾಟ, ಸೆಕ್ಸ್ ಅಪೀಲ್. ದರ್ಶನ್, ಸುದೀಪ್, ಗಣೇಶ್, ವಿಜಯ್, ಅಪ್ಪು. ಸುದೀಪ್, ಅಪ್ಪು, ದರ್ಶನ್, ವಿಜಯ್, ಗಣೇಶ್. ಹೂ ಡು ಯು ಥಿಂಕ್, ನಿಮ್ಮ ಪ್ರಕಾರ ಯಾರಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಇವರಿಬ್ಬರಲ್ಲಿ? ಓಕೆ. ದಿಗಂತ್ और ಯಶ್? ದಿಗಂತ್. ಈ ಹುಡುಗಿರಲ್ಲಿ ಯಾರಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ? ರಾಗಿಣಿ और ರಾಧಿಕಾ ಪಂಡಿತ್? ರಾಧಿಕಾ ಪಂಡಿತ್. ಜಾಸ್ತಿ ಯೋಚನೆ ಮಾಡಿಲ್ಲ ನಿಮ್ಮ ಫಸ್ಟ್ ಕ್ರಶ್ ಯಾರು ನಿಮ್ಮ ಲೈಫಲ್ಲಿ? ಬಿಷಪ್ ಕಾಟನ್ ಕ್ಯಾಪ್ಟನ್ ಇದ್ರು, ಅಭಿಷೇಕ್. ಒಂದ್ ಹುಡುಗ ನಿಮ್ಗೆ ಇಷ್ಟ ಆಗ್ಬೇಕು ಅಂದ್ರೆ 3 ಕ್ವಾಲಿಟೀಸ್, ವಾಟ್ ಶುಡ್ ಇಟ್ ಬಿ? ಓಕೆ. ನಾಯಿ ಇಷ್ಟಪಡ್ಬೇಕು. ಸೆಕೆಂಡ್, ಟ್ರಸ್ಟ್ ವರ್ದಿ. ಓಕೆ.
ಥರ್ಡ್ ತುಂಬ ಕೇರಿಂಗ್ ಆಗಿರ್ಬೇಕು. ಸಖತ್ ರಗಳೆ ರೌಂಡ್ ಆದ್ಮೇಲೆ ಇಬ್ರು ನನಗೆ ಸಖತ್ ರಗಳೆ ಕೊಟ್ಬಿಟ್ಟು ಶಾಕ್ ಮಾಡ್ಬಿಟ್ಟಿದಿರಪ್ಪ. ನಾನು ಸೀರಿಯಸ್ಲಿ ಐ ಕಾಂಟ್ ಡಿಸೈಡ್ ಹೂಸ್ ಫೇಡ್ ಬೆಟರ್. ಐ ಮೀನ್ ಇಬ್ರು ಯುವರ್ ಗ್ರೇಟ್, ಬಟ್ ಆಸ್ ದೇ ಸೇ ವಿನ್ನರ್ ಒಬ್ರೇ ಇರಕ್ಕಾಗತ್ತೆ ಅಂತ. ಐ ಥಿಂಕ್ ದ ಹ್ಯಾಂಪರ್ ಹ್ಯಾಸ್ ಟು ಗೋ ಟು ದೂದ್ ಪೇಡ. ತುಂಬಾ ಡೇರಿಂಗ್ ಆಗಿ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದಿರಾ. Thank you. ಏನ್ ಚಾಕ್ಲೇಟ್ ಎಲ್ಲ ಬರೀ ಹುಡುಗಿಯರ ಐಟಮ್ ಇದೆ ಇದರಲ್ಲಿ, ಪಿಂಕ್ ಆಗಿ. ಸೊ ಇದೇ ಹ್ಯಾಂಪರ್ ಖುಷಿನಲ್ಲಿ ಒಂದು ಚಿಕ್ಕ ಸರ್ಪ್ರೈಸ್ ನಿಮ್ಮಿಬ್ರಿಗೆ. ಓಕೆ, ನಾನು ಐ ಕಾಲ್ ಇಟ್ ದ ರಗಳೆ ವಾಲ್. ನಿಮ್ ಹಿಂದ್ಗಡೆ ಏನ್ ನೋಡ್ತಾ ಇದ್ದೀರಾ ಅದರಲ್ಲಿ ನಿಮ್ಮ ಈ ಒಂದು ಸುಂದರವಾದ ಬೇಗ ಮ್ಯಾಜಿಕ್, ರಗಳೆ ಮ್ಯಾಜಿಕ್ ಅಂತ. ಐ ವಾಂಟ್ ಯು ಟು ಜಸ್ಟ್ ಸೈನ್ ನಿಮ್ಮ ಹಸ್ತಾಕ್ಷರಗಳನ್ನು ಇದ್ರ ಮೇಲೆ ಹಾಕಿ. ದಿಗಂತ್ ಅಂತ ಫುಲ್ ಸೇಫ್ ಡಿಸೈನ್ ಬರ್ಬಿಟ್ಟಿದ್ದಾರೆ. ಅಂಡ್ ನೀನು ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳ್ದೆ. ಟಫ್ ಥಿಂಗ್. ಐ ಹೋಪ್ ನೋ ಕಾಂಟ್ರವರ್ಸೀಸ್. ಯಾರು ಬೇಜಾರ್ ಮಾಡ್ಕೋಬೇಡ್ರಪ್ಪ, ನಾವೆಲ್ಲ ಮಾಡಿದ ಒಂದು ಫನ್ಗೆ ನೀವು ನನ್ನ ಶೋಗ್ ಬರ್ತೀರಾ, ಇದೇ ತರ ಮಾತಾಡ್ತೀರಾ. ಸೊ ಯಾರು ಬೇಜಾರ್ ಮಾಡ್ಕೋಬೇಡಿ. ಆನ್ ದಟ್ ನೋಟ್ 1 hour ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಅನ್ಸುತ್ತೆ? ಐ ಮೀನ್ ವಾಟ್ ಡಿಡ್ ಯು ಫೀಲ್? I think it's the first time I've come to such a lively, energetic show, and typical questions ನೀವು ಕೇಳಲಿಲ್ಲ. Okay. So I think it was great fun. I enjoyed everything. ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಎನರ್ಜಿ ಕೊಡುವಂತ ಶೋ ಅಂದ್ರೆ I'm very And glad. I hope ಈ ಶೋ ಹಿಟ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. I hope so too. I mean, ನಿಮ್ಮ ಶೋ ಇದು. It is your show. I'm here to talk to you all. So I hope it becomes a hit too. What do you feel? ನಾ ಎಲ್ಲ ಕುತ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡ್ದಂಗಿತ್ತು. ಇದು ಒಂಥರ ಇಂಟರ್ವ್ಯೂ ತರ ಇರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಸಾಕಷ್ಟು ಇನ್ಫಾರ್ಮೇಶನ್ ನಾವು ಏನೇನು ಹೇಳ್ಬೇಕು ಅಂತ ಅನ್ಕೊಂಡಿದ್ವು ಅದನ್ನೆಲ್ಲ ನಾವು ಹೇಳಿದೀವಿ. ಅಂಡ್ ಆಲ್ಸೋ ಇಟ್ ವಾಸ್ ಫನ್, ತುಂಬಾ ಚೆನ್ನಾಗಿತ್ತು. ಅಂಡ್ ಆಲ್ ದಿ ಬೆಸ್ಟ್, ಯು ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. Thank you so much. I think ನಿಮ್ ಶೋ ರಾಕ್ಸ್. Thank you. Sofa kubul karo apna. All right, I think I had a great time. ನೀವಿಬ್ರು ನನಗೆ ಆಕ್ಟರ್ ಆಕ್ಟ್ರೆಸ್ ಅನ್ನೋಕ್ಕಿಂತ ನನಗೆ ತುಂಬಾ ಆತ್ಮೀಯವಾದಂತ ಸ್ನೇಹಿತರು. ನಿಮಿಷ ನಿಮ್ನ ಅಷ್ಟು ಈಸಿಯಾಗಿ ನಾನು ಬಿಟ್ಕೊಡಲ್ಲ ಇವಾಗ. 2015 ಅಂತ ಬೇರೆ ಏನೇನೋ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆಲ್ಲ ಅಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾರೆ. ಒಂದ್ ಸ್ಮಾಲ್ ಥಿಂಗ್ ಆಯ್ತಾ, ಹೋಗಕ್ಕಿಂತ ಮುಂಚೆ ನೀನು ಈಗ ನಾನು ಡೈರೆಕ್ಟರ್, ನಮ್ಮ ಅಪ್ಪನ ಕ್ಯಾಪ್ ಹಾಕೊಂಡ್ಬಿಡ್ತೀನಿ. ನಾನು ಒಂದ್ ಸ್ಮಾಲ್ ಸೀನ್ ನಾನು ಡೈರೆಕ್ಟ್ ಮಾಡ್ಬೇಕಂದ್ರೆ, ಸಪೋಸ್ ನೀನು ಒಬ್ಬ ಹೀರೋ, ಅವಳೊಂದು ಹೀರೋಯಿನ್, ನೀನು ಅವಳನ್ನ ಬೇರೆ ರೀತಿಲಿ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡು, ಬೇರೆ ರೀತಿಲಿ ಪ್ರಪೋಸ್ ಮಾಡು. ಅದು ಸ್ವಲ್ಪ ಪ್ರಪೋಸಲ್ ತರ ಇಲ್ಲಿ ಕುತ್ಕೊಂಡಿ ನೀನು ಈಗ ಹೇಗೆ ಪ್ರಪೋಸ್ ಮಾಡ್ತೀಯ, ದಯವಿಟ್ಟು ಐ ಲೀವ್ ಇಟ್ ಯು. Let's watch it. So light, camera, action. ಈ ಶುದ್ರೋಬೆ ನಾ ತಾಯಿ ಬೋಲೆ ಅಮಿ ತುಮಾಕಿ ಭಾಲೋಬಾಶಿ. ಬೆಂಗಾಲಿ ಕಲ್ಸ್ಬಿಡಿ. That was in Bengali. It meant ಬೆಂಗಾಲಿಯಲ್ಲಿ ಹೇಳಿದೀನಿ. ಟ್ರಾನ್ಸ್ಲೇಷನ್ ಏನ್ ಹೇಳ್ತಾ ಹೇಳಿ. ನೀವು ಚೇಂಜ್ ಆಗಲ್ಲ, ಅದಕ್ಕೆ ನಾನ್ ನಿಮ್ಗೆ ಇಷ್ಟಪಡ್ತೀನಿ. ನೀವು ಯಾವತ್ತೂ ಚೇಂಜ್ ಆಗಲ್ಲ. ಸೊ ನಾನ್ ನಿಮ್ನ ಎಂದಿಗೂ ಇಷ್ಟಪಡ್ತೀನಿ. ಆಮೇಲೆ ತುಂಬ ಬಾಲೋ ಭಾಷೆ ಹೇಳ್ಬಿಟ್ರು, ಅದು ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಶೋ ಹಿಂಗೆ ಮುಂದೆ ಬರುತ್ತೆ. ಸೊ ಕೀಪ್ ವಾಚಿಂಗ್ ರಗಳೆ ವಿತ್ ರಿಷಿಕಾ.